ಅಶೋದ್ಭವಾದಿತಮಶೇಷ ವಿಶೇಷತೋಪಿ ವಂದ್ಯಂ ಸದಾ ಪ್ರಿಯತಮಂ ಮಮ ತಮೇವ ಶಾಸ್ತ್ರಪ್ರಭವಂ ಪ್ರಣಮ್ಯ ಜಗದ್ಗುರುಣಾಂ ಗುರುಮಂಜಸೈವ ವಿಶೇಷತೋ ಮೇ ಪರಮಾಖ್ಯ ವಿದ್ಯಾ ವ್ಯಾಖ್ಯಾಂ ಕರೋಮ್ಯನ್ವಪಿ ಚಾಹಮೇವ. ಸೋಪಾಸನಾ ಚ ದ್ವಿವಿಧ ಶಾಸ್ತ್ರಾಭ್ಯಾಸ ಸ್ವರೂಪಿಣಿ ಧ್ಯಾನ ರೂಪಾ ಪರಾ ಚೈವ ತದಂಗಂ ಧಾರಣಾದಿಕಂ. ಉಪಾಸನೆ ಎರಡು ವಿಧ. ಇಲ್ಲೇನು ಮಾಡಿದ್ರು ಉಪಾಸನೆ ಅಂತ ಕರೆಯೋದಿಲ್ಲ. ಹುಡುಗ ಎಲ್ಲ ಮಾಡ್ತಾರೆ, ಕ್ಲಾಸ್ ಒಂದು ಹೋಗೋದಿಲ್ಲ, ಎಲ್ಲ ವೇಸ್ಟ್ ಮಾಡಿರ್ತಾರೆ. ಅದಕ್ಕೆ ಲೈಬ್ರರಿ ಕೂತ್ರೂ ಉಪಯೋಗ ಇಲ್ಲ, ಕ್ಲಾಸಲ್ಲೇ ಕೊಡ್ಬೇಕು. ಅದೇ ರೀತಿಯೇ ಉಪಾಸನೆ. ಉಳಿದೆಲ್ಲ ಊಟ ತಿಂಡಿ ಮಾತ್ರ ಇಲ್ಲ ಅಂತ ಏನಲ್ಲ, ಪಾಸ್ ಆದ್ರೆ ಎಲ್ಲವೂ ಕೌಂಟ್ ಆಗುತ್ತೆ, ಎಲ್ಲದೂ ಆ್ಯಡ್ ಆಗುತ್ತೆ, ಹೋಗಿ ಎಲ್ಲದೂ ಫೇಲ್. ಆದ್ದರಿಂದ ಶಾಸ್ತ್ರಾಭ್ಯಾಸ ಸ್ವರೂಪಿಣಿ ಮೊದಲನೇ, ಎರಡನೇದು ಧ್ಯಾನ ರೂಪ, ಧ್ಯಾನ ಮಾಡ್ತಾ ಕೊಡೋದು ಇನ್ನೊಂದು. ಚೈವ ತದಂಗಂ ಧಾರಣ, ಉಳಿದೆಲ್ಲ ಧಾರಣಾಧಿಕಂ. ಈ ಆಸನ ಎಷ್ಟ ಏನಿದೆ ಅಲ್ಲ ಯೋಗದ ಧಾರಣೆ ಅಂಗಗಳೇ ಹೊರತು ಪ್ರಧಾನ ಅಲ್ಲ. ತಥಾ ಉಭಯಾತ್ಮಕಂ ಚೈವ ಪಾದೇ ಅಸ್ಮಿನ್ ಬಾದರಾಯಣ. ಇದನ್ನು ಹೇಳ್ತೀವಿ, ಎರಡೂ ವಿಧ ದುಡ್ಡು ಮಾಡಬೇಕು, ಎರಡೂ ಮಾಡಬೇಕು. ಉದ್ಧಾರ ಮಾಡಿ ಇನ್ನೊಂದು ಬಿಡೋದಲ್ಲ. ಆದರೆ ಶಾಸ್ತ್ರಾಭ್ಯಾಸ ಆದ್ಯತೆ ಕೊಡಬೇಕು, ಉಳಿದೆಲ್ಲ ಸೆಕೆಂಡರಿ ಮಾಡಬೇಕು. ಅದಿಲ್ಲದ ಹೋದ ಬರೀ ಧಾರಣೆ ಮಾಡ್ಕೊಂಡಿರ್ಬೇಕು ಹೊರತು ಬೇರೆ ಅಲ್ಲ. ಅದೇ ಜ್ಞಾನ, ಧ್ಯಾನ ಅದು ದೊಡ್ಡ ಧ್ಯಾನ. ಅದಕ್ಕೆ ಹೇಳ್ತಾರೆ, ಲೇಟೆಸ್ಟ್ ಏನು ಗೊತ್ತಾ, ದಿವ್ಸಕ್ಕೆ ಒಂದು ಪೇಜ್ ಆದ್ರೆ ಓದಿ, ಆರೋಗ್ಯ ಸರಿ ಇರುತ್ತೆ. ನಿಮಗೆ ಅರ್ಥ ಆಗ್ತಿದೆ, ದಿವ್ಸಕ್ಕೆ ಒಂದು ಪೇಜ್ ಲೇಟೆಸ್ಟ್. ಅವೆಲ್ಲ ಕೂಡ ಯಾವ್ಯಾವಕ್ಕಿಂತ ಹೆಚ್ಚು ಎಫೆಕ್ಟಿವ್ ಅಂತ ಹೇಳ್ತಾರೆ. ಒಂದು ಪೇಜ್ ಓದಿ, ಇನ್ನು 100 ಪೇಜ್ ಇರುತ್ತವರು ಭಾರಿ ಖುಷಿ ಆಗಿದೆ. ಅದಕ್ಕೆ ಅವ್ರಿಗೆ ಬೇಕೇ ಇಲ್ಲ, ಫಿಸಿಕಲ್ ಎಕ್ಸರ್ಸೈಸ್ ಬೇಕೇ ಆಗೋದಿಲ್ಲ. ಬೆಟರ್ ಎಷ್ಟು ಆಕ್ಟಿವ್ ಇದೆ, ಮೈಂಡ್ ಎಂಟೈರ್ ಬಾಡಿ ಕವರ್ ಮಾಡಿ, ಯಾವ ವ್ಯಾಯಾಮ ಎಂಟೈರ್ ಬಾಡಿ ಕವರ್ ಮಾಡೋದಿಲ್ಲ. ಆದ್ದರಿಂದ ಇದನ್ನು ಮಾಡಿ ಅಂತ ಹೇಳಿ. ಇದೆಲ್ಲ ಲೌಕಿಕರು ಹೇಳೋದು, ಶಾಸ್ತ್ರ ಅಲ್ಲ. ಲೌಕಿಕರೇ ಇಷ್ಟು ಸಂಶೋಧನೆ ಮಾಡಿ ಹೇಳ್ತಾರೆ. ಶಾಸ್ತ್ರದ ಬಗ್ಗೆ ಅಂತ ಎಂದು ಹೇಳಿಬಿಟ್ಟಿದ್ದಾರೆ. ಹಾಗೆ ಯಾವುದೋ ಒಂದು ಓದಿ ಸ್ವಲ್ಪ ಆಸೆ, ಶಾಸ್ತ್ರ ಓದಿದ್ರೆ ಅದು ಟಾಪ್. ಅದು ಆಯ್ತಾ, ಲೌಕಿಕ ಏನೋ ಒಂದು ಸುಮ್ಮನೆ ಕೊಡ್ಬೇಡಿ. ಅದಕ್ಕೆ ಆಚಾರ್ಯ ಏನ್ ಮಾಡಿದ್ರು, ಮಠದಲ್ಲಿ ಪಾಠ ನಿಂತೋಯ್ತು, ನಿಲ್ಲಿಸ್ಬಿಟ್ರು. ಆಚಾರ್ಯ ಏನ್ ಮಾಡಿದ್ರು, ಮಾಯವಾದ ಪಾಠ ಶುರು ಮಾಡಿದ್ರು. ಇನ್ನೂ ತಮ್ಮ ಗ್ರಂಥಗಳು ಯಾವ್ದು ಗೊತ್ತಿಲ್ಲ, ಇವ್ರು ಹೊಸದಾಗಿ ಜನ ಪರಿಚಯ ಆಗ್ಬೇಕಾಗಿತ್ತು. ಮಾಯವಾದ ಪಾಠ ಜನಕ್ಕೆಲ್ಲ ಅವರು ಬಂದುಬಿಟ್ರು. ಕೊನೆಗೆ ಆಮೇಲೆ ಖಂಡನೆ ಮಾಡಿದ್ರು. ಅದು ಅರ್ಥ ಸುಮ್ಮನೆ ಕೊಡಬೇಡಿ. ಪೇಪರ್, ನ್ಯೂಸ್ ಪೇಪರ್ ಓದಿ ಕೊನೆ ಪಕ್ಷ. ಓದೋ ಅಭ್ಯಾಸನೇ ಇಲ್ಲ. ಈಗ ಬಂದ್ಮೇಲೆ ನೋಡೋ ಅಭ್ಯಾಸನೇ ಹೊಂದ್ಬಿಟ್ರು ಮೊಬೈಲ್ ಬಂದ್ಮೇಲೆ. ಅದು ಎಫೆಕ್ಟಿವ್ ಅಲ್ಲ. ಅದು ಡಿಸ್ಟರ್ಬ್ ಮಾಡ್ತದೆ ಮೈಂಡ್, ಇದು ಮಾಡೋದಿಲ್ಲ. ತಥಾ ಉಭಯಾತ್ಮಕಂಚೈವ ಪಾದೇ ಅಸ್ಮಿನ್ ಬಾದರಾಯಣ. ಪಾದೆ ಅಂದ್ರೆ ಅಸ್ಮಿನ್ ಪಾದೆ, ಉಪಾಸನಾ ಪಾದೆ, ಉಪಾಸನಾ ಪಾದೆ ಅದು ಹೇಳಿದ್ದಾರೆ. ಆಹ ಉಪಾಸನ ಬದ್ಧೈವ ವಿಸ್ತಾರಾತ್ ಶ್ರುತಿಪೂರ್ವಕ. ಇಷ್ಟು ಹೇಳಿ ವಿಸ್ತಾರವಾಗಿ ಅದನ್ನೆಲ್ಲ ವಿವರಣೆ ಮಾಡ್ತಾರೆ. ಶ್ರುತಿ ಆಧಾರವನ್ನು ಕೊಟ್ಟು ಹೇಳ್ತಾರೆ. ಪೃಥಕ್ ದೃಷ್ಟಿ ವಾಕ್ಯತ್ವ ನಿರ್ಣೀತಿ ಸಮುಚ್ಚಯ ವಿಶೇಷ ದರ್ಶನಂ ಕಾರ್ಯಲೋಪೋ ನಾನೋಕ್ತಿ ಆಶುತ ವಿಭ್ರಮೋಪಕೃತಿ ಲಿಂಗಂ. ಆಮೇಲೆ ಅನವಸ್ಥಾ ವಿಶೇಷಿತ ಅಪ್ರಯೋಜನತ ಚ ಅತಿ ಪ್ರಸಂಗೋ ಅದೂರ ಸಂಶ್ರಯ ವಿಶಿಷ್ಟಕರಣಂ ಚೇಷ್ಟ ದೃಷ್ಟ ವೈರೂಪ್ಯಮುನ್ನತಿ ಅನುಕ್ತಿ ಅಪ್ರಯತ್ತತ್ವಂ ದೃಢಬಂಧ ಪರಾಭವೋ ಪುಂಸಾಮ್ಯಂ ಪ್ರಾಪ್ತ ಸಂತ್ಯಾಗ ಕಾರಣ ನಿರ್ಣಯೋ ಭ್ರಮ ವಿಶೇಷ ದರ್ಶಿತಾಲಾಪೋ ಗುಣಸಾಮ್ಯಂ ಪೃಥಗ್ ದೃಶಿ ಅಗಮ್ಯ ವರ್ತ್ಮ ಸಂಧಾನ ವಿಷ್ಟಂ ಫಲಮಕಲ್ಪನಾ. ಆಮೇಲೆ ಶುದ್ಧ ವೈರೂಪ್ಯಂ ಅಂಗತ್ವಂ ವಿಶೇಷ ದೃಶಿ ಕ್ರಿಯಾ ಯುಕ್ತಯ ಪೂರ್ವಪಕ್ಷಸ್ಥಾಃ ಸುಜ್ಞೇಯತ್ವಂ ವಿಧಿಕ್ರಿಯಾ ಮಹಾತ್ಮ್ಯಂ ಅಲ್ಪಶಕ್ತಿತ್ವಂ. ಇವಿಷ್ಟು ಕೂಡ ಪೂರ್ವಪಕ್ಷದ ಯುಕ್ತಿಗಳು. ಇವಿಷ್ಟು ದೊಡ್ಡದು. ಇದು ಈ ಪಾದ ಭಾರಿ ದೊಡ್ಡ ಪಾದ. ಇಡೀ ಇದರಲ್ಲೇ ಅತಿ ದೊಡ್ಡ ಪಾದ ಉಪಾಸನ ಪಾದ. ದೊಡ್ಡ ಅಧ್ಯಾಯ ಸಾಧನಾಧ್ಯಾಯ, ದೊಡ್ಡ ಪಾದ ಉಪಾಸನ ಪಾದ. ಈ ಬಸ್ಸಲ್ಲಿ ಕೊಡೋ ಸುಲಭ ಆಯ್ತು, ಎಷ್ಟು ಜನರಿಗೆ ಮಾಡ್ಬೇಕಲ್ಲ, ಅದಕ್ಕೆ ಹೆಚ್ಚು ಟೈಮ್ ಬೇಕು. ಬಹೂನಾಂ ಜನ್ಮನಾಮಂತೆ ಅಂತ ಹೇಳಿದ್ರಿಂದ ಸಾಧನೆಗೆ ಉಪಾಸನೆ ಬಹಳ ದಿವಸ ಮಾಡಬೇಕು.
ಲಾಂಗ್ ಕೋರ್ಸ್ ಇವತ್ತೆಲ್ಲ ಮೆಡಿಕಲ್ ಬರೀ MBBS ಉಪಯೋಗ ಇಲ್ಲ, ಮೇನ್ ಓದಬೇಕು. ಅವ್ರಿಗೆ ಕೆಲಸ ಇರುತ್ತೆ, 30 ವರ್ಷ ಆಗಿರುತ್ತೆ ಚಿಕ್ಕನಿಗೆ ಸ್ಪೆಷಲೈಸೇಷನ್ ಮಾಡೋ ಹೊತ್ತಿಗೆ. ಆಮೇಲೆ ಸರಿಯಾಗಿ ಸಂಪಾದನೆ ಇಲ್ಲ ಅಂತಲ್ಲ, ಬಟ್ ಅಷ್ಟು ಕಷ್ಟಪಡಬೇಕು ಅನ್ನೋದು. ಲೌಕಿಕ ಕೋರ್ಸೇ ಎಷ್ಟು ದೀರ್ಘ ಇರ್ಬೇಕಾದ್ರೆ ಶಾಸ್ತ್ರದ ಕೋರ್ಸು 12 ವರ್ಷಕ್ಕೆ ಓದೋಗ್ಬಿಡತ್ತಾ? ಅದು ಬಿಗಿನಿಂಗ್, ಅದು ಆಕ್ಚುಲಿ ಸರಿಯಾದ ಬಿಗಿನ್ ಆದ್ರೆ ಕಷ್ಟ ಬೇಕು. ಟೇಕ್ ಆಫ್ ಆಗೋದು ಆಮೇಲೆ, ಅದಿಷ್ಟು ಕೂಡ ಟೇಕ್ ಆಫ್ ಸ್ಟೇಜ್ ಅಷ್ಟೇ, ಆಮೇಲೆ ಟೇಕ್ ಆಫ್ ಮಾಡೋದು. ಫಲಸಾಮ್ಯಂ ವಿಶೇಷಶ್ಚ ಗುಣಾಧಿಕ್ಯಂ ಪ್ರಧಾನತ, ಇವೆಲ್ಲ ಸಿದ್ಧಾಂತ ಯುಕ್ತಿಗಳು. ಯಥಾಶಕ್ತಿ ಕ್ರಿಯಾ ಸಂಧಿ ಪ್ರಮಾಣ ಬಲವಾನತಿ ಕಾರಣಂ ಕಾರ್ಯವೈಶೇಷ್ಯಂ ಸ್ವಭಾವೋ ವಸ್ತು ದೂಷಣಂ ಪ್ರತಿಕ್ರಿಯಾ ವಿರೋಧಶ್ಚ ಪ್ರತಿಸಂಧಿರನೂನತಾ ಸಂಸ್ಕಾರ ಪಾತವಂ ಸ್ವೇಚ್ಛಾ ನೀತಿ ವಸ್ತು ವೈಭವಂ ವಿಶೇಷೋಕ್ತಿ ಅಮಾನತ್ವಂ ಪ್ರಾಧಾನ್ಯಂ ಪ್ರೀತಿರಾಗಮಃ ಸುಸ್ಥಿರತ್ವಂ ಕೃತ ಪ್ರಾಪ್ತಿ ಅನಾದಿಗುಣ ವಿಸ್ತರ ಸಾಧನೋತ್ತಮತಾ ಜ್ಞಾನ ದೃಷ್ಟಿ ವಿಶಿಷ್ಟ ಶಿಷ್ಟಿ ಅನೂನತ. ಆಮೇಲೆ ಅವಿಘ್ನತ್ವ ಅವಿರೋಧೋಚ ಗುಣವೈಶೇಷ್ಯವಾಗಮಃ ಸಿದ್ಧಾಂತ ನಿರ್ಣಯ ಯುಕ್ತಯೋ ವ್ಯಾಹೃತ ಸದಾ. ಅವಿಷ್ಟು ಪೂರ್ವಭಕ್ತಿ ಯುಕ್ತಿಗಳು, ಸಿದ್ಧಾಂತ ಯುಕ್ತಿಗಳು, ಇದನ್ನೆಲ್ಲ ಎಕ್ಸ್ಪ್ಲೇನ್ ಮಾಡಿರೋದಲ್ಲ ನ್ಯಾಯ ವಿವರಣದೊಳಗೆ. ಇಷ್ಟಾದ್ಮೇಲೆ ಸರ್ವ ವೇದಾಧಿಕರಣ, ಫಸ್ಟ್ ಉಪಾಸನೆ ಏನು ಅಂತ ಶುರು. ಫಸ್ಟ್ ಉಪಾಸನೆ ಅಂದ್ರೆ ಓದೋದು ಎಷ್ಟು ಓದ್ಬೇಕು ಅಂತ ಪ್ರಶ್ನೆ. ಈಗ ಇಷ್ಟು ಸಾಕು ಅಂತ ಶುರು ಮಾಡೋಣ ನಾವು. ಫಸ್ಟ್ ಇಷ್ಟು ಸಾಕು, ಹಾಗೆ ಮಾಡಬೇಡಿ. ಸರ್ವ ವೇದಾಂತ ಪ್ರತ್ಯಯಂ ಚೋದನಾದಿ ಅವಿಶೇಷ, ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಓದಿ ಅಂತ ಹೇಳ್ತಾರೆ. ಎಂಡೇ ಇಲ್ಲ ಅದಕ್ಕೆ. ವಿದ್ಯಾರ್ಥಿ ಎಷ್ಟು ನಾಳೆ ಪರೀಕ್ಷೆ ಮುಂದೋಯ್ತು ಮತ್ತೆ ಓದೋಕೆ ಶುರು ಮಾಡ್ತಾರೆ. ಹೇಗೋ ಮುಂದೋಯ್ತು ಬಿಡೋದಿಲ್ಲ, ಇನ್ನು ಒಳ್ಳೆ ಚಾನ್ಸ್ ಸಿಕ್ತು ಅಂತ ಹೇಳ್ತಾರೆ. ಸರ್ವ ವೇದಾಂತ ಪ್ರತ್ಯಯ, ಎಲ್ಲಾ ವೇದಾಂತನೂ ಓದ್ಬೇಕು, ಎಲ್ಲದನ್ನೂ ಓದ್ಬೇಕು. ಇವತ್ತು ಹರಿದಾಸ ಸಾಹಿತ್ಯ ಓದಬಾರ್ದು ಬಂದು ದೊಡ್ಡ ಲಿಸ್ಟ್. ನಮ್ಮಲ್ಲಿ ಓದೋದಿಷ್ಟಿಲ್ಲೇ ಇಲ್ಲ, ಬಿಡೋದಿಷ್ಟೇ ಜಾಸ್ತಿ. ಅದ್ರ ಓದ್ಬೇಡಿ, ಇದ್ರ ಕೊನೆಗೆ ಓದೋದು ಬಿಟ್ಬಿಟ್ರು, ಕೊನೆಗೆ ಆಗ್ಬಾರ್ದು. ಹರಿದಾಸ ಸಾಹಿತ್ಯ ಓದಿ, ಹಾಡುಗಳನ್ನು ಹಾಡಕ್ ಬರದೇ ಇರಬಹುದು, ಓದಕ್ ಬರೋದಿಲ್ವೇನು? ಅದು ಹಾಡೆ ಅದಕ್ಕೆ ಕಿವಿ ಬೀಳ್ಲಿಕ್ಕಷ್ಟೇ, ಉಳಿದೆಲ್ಲ ಓದೋದೇ ಕೆಲಸ. ಅದು ಶ್ರುತಿಯಲ್ಲೇ ಕಿವಿ ಕೇಳ್ತಾನೆ ಅಧ್ಯಯನ ಮಾಡೋದು. ಹರಿದಾಸ ಸಾಹಿತ್ಯ ಕನ್ನಡದಲ್ಲಿ ಅದು ಪುರಂದರ ಉಪನಿಷತ್ತು ಅಂತ ಕನ್ನಡಲ್ಲ ಹಾಗೆ. ಅದರಿಂದ ಏನಾದ್ರೂ ಓದ್ಬೇಕು, ಸರಿಯಾಗಿ ಇವ್ರು ಓದ್ತಾರೆ, ಓದ್ಬಾರದು ಓದ್ಬಿಡ್ತಾರೆ. ಅದು ಫಿಜಿತಾಗಿ ನ್ಯೂಸ್ ಪೇಪರ್ ಭಾಷೆ, ಯಾಕೆಂದ್ರೆ ಅದು ರಾಜಸ, ಇದಲ್ಲ. ಅದು ತಾಮಸ ಶಾಸ್ತ್ರ ಓದ್ತಾರೆ, ರಾಜಸ ಕೂಡ ಅಲ್ಲ. ತರ್ಕಶಾಸ್ತ್ರ ತಾಮಸ ಅಂತ ಸ್ಪಷ್ಟ ಹೇಳಿದ್ದಾರೆ. ಅದ್ರಿಂದ ದರಿಜನ್ಮ ಬರುತ್ತೆ, ಒಂದು ಭಯಂಕರ ಸಮೀಪಾತ್ರ ಎಷ್ಟು ಖಂಡನೆ ಮಾಡಿದ್ದಾರೆ. ತತ್ರಾಖಿಲಸ್ಯ ವಿಜ್ಞಪ್ತಿ ಯಥಾಶಕ್ತಿ ಅಖಿಲಾನ್ ವೇದಾನ್ ಆಗುಂತ ಎಲ್ಲ ಓದ್ಬೇಕು. ಹೇಗೆ ಓದ್ತೀವಿ? ಯಥಾಶಕ್ತಿ ಫುಲ್. ಊಟಕ್ಕೆ ಕೂತಾಗ ಎಷ್ಟು ಊಟ ಮಾಡೋಕೆ ಏನರ್ಥ? ನಿಮ್ ಬಟ್ಟೆ ಅಲ್ಲಿ ದೊಡ್ಡದಿಂದ ಬೇಕಾಷ್ಟು 1000 ಜನಕ್ಕೆ ಮಾಡಿದ್ದಾರೆ, ಇವ್ರ ಮಾರಿ ಎಷ್ಟು ಮಾಡ್ತಾನೆ ಇವನು? ತನಗೆ ಎಷ್ಟು ಹಿಡಿಯುತ್ತೋ ಅಷ್ಟು ಮಾಡ್ತಾರೆ. ಅದು ಬಿಡಬಾರ್ದು, ಫುಲ್ ನೋಡ್ತು. ಕೊನೆಗೆ ಸ್ವಲ್ಪ ಟೈಮ್ ಸಿಕ್ಕ ನೆಕ್ತಾ ಕೊಡ್ತಾರೆ ಕೊನೆ ಪಾಯಿಂಟ್. ಯಾಕಂದ್ರೆ ಬಿಡಬಾರ್ದು, ಸ್ವಲ್ಪ ಎಕ್ಸ್ಟೆಂಡ್ ಅದು ಲೌಕಿಕದಲ್ಲಿ ಕೊಡೋದು ತಪ್ಪಲ್ಲ, ಅದು ಎಕ್ಸ್ಟೆಂಡ್ ಮಾಡ್ಕೊಡೋದ್ರೆ ತಪ್ಪು. ಅದೇ ರೀತಿ ಶಾಸ್ತ್ರನೂ ಹಾಗೆ ಓದ್ಬೇಕು. 37 ಓದ್ಬೇಕಂತಾನೆ ಬಂದಿಲ್ಲ. ಫಸ್ಟ್ ಪ್ರಮೂಲ ಓದ್ಬೇಕು ಒಬ್ಬ ಕಾನ್ಸೆಪ್ಟೇ ಹೋಗ್ಬಿಟ್ಟು ಇನ್ನು ಸರ್ವವೇದ ಓದೋದೇನು ಬಂತು. ಅದು ತುಂಬಾ ಮಿನಿಮೈಸ್ ಮಾಡ್ತಾ ಇದ್ದೇವೆ ನಾವೀಗ. ತಪ್ಪದು, ಓದಿ ಆಯ್ತು ಅಂತ ಭ್ರಮೆ ಬಂದ್ಬಿಡುತ್ತಲ್ಲ, ಅದೇ ತಪ್ಪು. ತತ್ರಾಖಿಲಸ್ಯ ವಿಜ್ಞಪ್ತಿ ಸಮ್ಯಕ್ ಬ್ರಹ್ಮಣ ಏವೈ. ಪೂರ್ತಿ ಓದು 100% ಬ್ರಹ್ಮವಾಯುಗಳು ಮಾತ್ರ. ಬ್ರಹ್ಮ ಇದೆ, ವಾಯುದೇವರ ಅಂಡರ್ಸ್ಟುಡ್. ಉಳಿದವರಿಗೆಲ್ಲ ಅವ್ರು ಪೂರ್ಣ ಪ್ರಜ್ಞರು, ಅಲ್ಪ ಪ್ರಜ್ಞರು ನಾವು. ಆದ್ರಿಂದ ಅದು ಫುಲ್ ಆಗಬೇಕು. ಗಂಜಿನೇ ಪೂರ್ತಿ ಕುಡಿಬೇಕಲ್ಲ, ಗಂಜಿ ಕೂಡ ಅಷ್ಟೇ ಹಾಕಿ ಗ್ಲೂಕೋಸ್ ಹಾಕಿದ್ರು ಕೂಡ ಅವರಿಗೆ ಸಾಕಷ್ಟು ಹಾಕಿರ್ಬೇಕು. ಭವೇ ತತ್ರ ಅಖಿಲಸ್ಯ ವಿಜ್ಞಪ್ತಿ ಸಮ್ಯಕ್ ಬ್ರಹ್ಮಣ ಏವಹಿ ತದನ್ನೇಷಾಂ ಯಥಾಯೋಗಂ ಅಖಿಲ ಜ್ಞಪ್ತಿರಿಷ್ಯತೆ. ಇದು ಗೊತ್ತಾದಾಗ ಯಾವ ಕಾಲಕ್ಕೂ ಬಿಡೋ ಪ್ರಶ್ನೆ ಇಟ್ಕೊಳ್ಳೇಬಾರ್ದು. ಪ್ರಾಣೈ ಕಂಠಗತ ಇರೆ, ಬಿಡ್ತೀವಿ ಅನ್ನೋ ಮಾತು ಬಂದ್ರೆ ಅದು ಫೇಲ್, ಹಿಂದೋಗ್ತಿದ್ದಾನೆ ಅಂತ ಅರ್ಥ. ಜ್ಞಪ್ತಿ ಅಂದ್ರೆ ಜ್ಞಾನ. ಜ್ಞಪ್ತಿ ಯಥ ಜ್ಞಾನ, ತನ್ನ ತಿಳುವಳಿಕೆಗೆ ಎಷ್ಟಾಗುತ್ತೋ ಅಷ್ಟು. ಇದೆಯಲ್ಲ ಅದು ಯಥಾಜ್ಞಪ್ತಿ. ತದನ್ನೇಷಾಂ ಯಥಾಯೋಗಂ ಅಖಿಲ ಜ್ಞಪ್ತಿರಿಷ್ಯತೆ. ಜ್ಞಪ್ತಿ ಅಂದ್ರೆ ಜ್ಞಾನ. ಯಥಾಯೋಗ್ಯ ಎಲ್ಲವನ್ನು ತಿನ್ನಬೇಕು, ಎಲ್ಲವನ್ನು ತಿಳಿಬೇಕು, ಎಲ್ಲವನ್ನು ತಿನ್ನಬೇಕು. ಭೋಜನದಲ್ಲಿ ನಿಷಿದ್ಧವಲ್ಲದನ್ನೇ ಹಾಕಿ ಬರೀ ತರ್ಕ ಹೋದ್ರೆ ಈರುಳ್ಳಿ ತಿಂದಾಗ ಅಷ್ಟೇ. ಅದು ಖಂಡನೆ ಬರ್ಬೇಕು. ಅದಕ್ಕೆ ಖಂಡನೆ ಮೊದಲು ಬರೋದೇ ಹುಡುಗರಿಗೆ ಖಂಡನೆ ಅರ್ಥ ಆಗತ್ತೆ. ಪಾಪ ಬಹಳ ತಪ್ಪದು. ಪ್ರಾಪ್ತಿ ಖಿಲ ಜ್ಞಪ್ತಿರಿಷ್ಯತೆ ತಾವತೋಪಾಸನೆ ಯೋಗ್ಯೋ ಯಾವದೇ ಭವೇ ದೇವ ಅಖಿಲ ಪುಮಾನ್ ತದನ್ನೇಷಾಂ ಯಥಾಯೋಗಂ ಅಖಿಲ ಯಥಾಯೋಗಂ. ಅವಕಾಶ ಹೇಗುತ್ತಲ್ಲ, ಎಷ್ಟು ಸಾಧ್ಯ, ಬುದ್ಧಿ ಸಾಧ್ಯ, ಅವಕಾಶ ಸಾಧ್ಯ,
ಎಲ್ಲವೂ ಬೇಕು, ಟೈಮು ಬೇಕು, ಎಲ್ಲದೂ ಬೇಕು, ಕಮಿಟ್ಮೆಂಟ್ ಭಾರಿ ಇರ್ತದೆ. ಅದ್ರ ಮಧ್ಯನೂ ಬಿಡಬೇಡಿ ಅಂತ ಹೇಳ್ತಾರೆ. ಎಷ್ಟೇ ನೀವು ಬ್ಯುಸಿ ಆಗಿದ್ರು ಕೂಡ ಏನ್ ಇಟ್ಕೋಬೇಕು, ಅದಕ್ಕೆ ಓದ್ಲೇಬೇಕು. ಯಥಾಜ್ಞಪ್ತಿರಿಷ್ಯತೆ ತಾವತಾವು, ಅದಕ್ಕೆ ಸಬ್ಸ್ಟಿಟ್ಯೂಟ್ ಇಲ್ಲ. ಅರ್ಥ ಆಯ್ತಾ? ಈಗ ಸಬ್ಸ್ಟಿಟ್ಯೂಟ್ ಮಾಡ್ತೀವಿ, ಏನ್ ಕೊಟ್ಟು ಫೇಲ್ ಆದ ಏನಿಲ್ಲ. ಒಂದ್ ವರ್ಷ ಕಾಯ್ಲೇಬೇಕು, ಬೇರೆ ದಾರಿ ಇಲ್ಲ, ಹೋಯ್ತು ಅಂತ ಕತೆ. ಸಮ್ಯಕ್ ಫೈನ್ ಕೊಡ್ಬೋದು, ಕೆಲವರಿಗೆಲ್ಲ ಫೈನ್ ಕೊಟ್ಬಿಟ್ರೆ ಏನಾಗುತ್ತೆ, ಕಾಂಪೆನ್ಸೇಟ್ ಆಗುತ್ತೆ. ಇದು ಫೈನ್ ಏನಿಲ್ಲ, ಲಾಸ್ ಇಸ್ ಲಾಸ್. ಅದಕ್ಕೆ ಎಲ್ಲದಕ್ಕೂ ಅವಕಾಶ ಇದೆ. ಟೈಮ್ ಲಾಸ್ ಮೇಂಟೈನ್ ಮಾಡಕ್ ಬರುತ್ತಾ? ಟೈಮ್ ಹೋಯ್ತು, ಒಂದು ಕ್ಷಣ ಕೂಡ ಒಂದು ಸೆಕೆಂಡ್, ಫ್ರಾಕ್ಷನ್ ಆಫ್ ಅ ಸೆಕೆಂಡ್ ವಾಪಸ್ ಬರೋದಿಲ್ಲ. ಕೋಟಿ ಗಂಟೆ ಕಳ್ಕೊಂಡಿದ್ದು ವಾಪಸ್ ತಗೋದು ಬೇಕಾದ್ರೆ. ಆ ಟೈಮ್ ಅದಕ್ಕೆ ಕಾಲದ ಮಹತ್ವ ಭಾರಿ ಜಾಸ್ತಿ ಇದೆ. ಆ ಕಾಲ ಸರಿಯಾಗಿ ಉಪಯೋಗ ಮಾಡ್ಕೋಬೇಕು. ತಾವತಾ ಉಪಾಸನೆ ಯೋಗ್ಯೋ ಭವೇದೇವ ಅಖಿಲ ಪುಮಾನ್. ಎಷ್ಟು ತಿಳ್ಕೊತಾನಲ್ಲ ಅಷ್ಟು ಉಪಾಸನೆ ಮಾಡಕ್ ಸಾಧ್ಯವಾಗಲ್ಲ. ಎಷ್ಟು ಬಸ್ಕೋತಾನ ಅಷ್ಟು ಊಟ ಮಾಡ್ಬೋದು. ಆ ರೀತಿಯಲ್ಲಿ ಮಹತ್ವಸ್ಯ ಪರಂಪಾರಂ ವಿದಿತ್ವೈವ ಜನಾರ್ದನ ಸ್ತೋಷ್ಯತಾಮೇತಿ ತುಷ್ಟತ್ವಂ ಇತಿ ನಾಸ್ತೇವ ನಾರದ. ಮಹತ್ವಸ್ಯ ಪರಂಪಾರಂ ವಿದಿತ್ವ ಏವ ಜನಾರ್ದನ. ಈ ಮಹತ್ವದ ಒಂದು ವಿಶೇಷ ಇದೆಯಲ್ಲ ತಿಳ್ಕೊಂಡೆ ಪರಮಾತ್ಮ ಏನ್ ಮಾಡಿದ್ದಾನೆ. ಸ್ತೋಷ್ಯತಾಮೇತಿ ತುಷ್ಟತ್ವಂ ಇತಿ ನಾಸ್ತೇವ ನಾರದ. ಅಷ್ಟು ಪರಮಾತ್ಮ ಸಂತೋಷ ಪಡುತ್ತೆ. ಒಂದೇ ಕ್ಲಾಸ್ ಪುಸ್ತಕ ಓದ್ತಾರೆ, ಖುಷಿ ಆಗುತ್ತೆ. ಎರಡನೇದು ಓದು ಅಂತ ಹೇಳೋದಿಲ್ಲ ಅವ್ರಿಗೆ. ಏನ್ ಹೇಳ್ತಾರೆ, ಒಂದೇದನ್ನೇ ಮತ್ತೆ ಮತ್ತೆ ಓದು, ಸರಿಯಾಗೋದು. ಯಾವ ಕೋರ್ಸ್ ಓದ್ತಾರೋ ಸರಿಯಾಗಿ ಓದು. ಇದು ಎಷ್ಟಿದೆ ಭಜನೆ ಸರಿ ಅರ್ಥ ಮಾಡ್ಕೊಂಡು ಮಾಡೋದು. ಯಾರಿಗೆ ಏನ್ ಹಾಡು ಹೇಳ್ತಾರೆ ಅಂತ ಗೊತ್ತಾಗಲ್ಲ. ಕೆಲವರು ಮಾಡ್ತಾರೆ ಪಾಪ ಸರಿಯಾಗಿ. ತುಂಬಾ ಜನಗಳು ಯಾವ ಹಾಡೋದು ಗೊತ್ತಾಗೋದು ಬರೇ ಹೋಗ್ಬಿಟ್ಟಿದ್ದಾರೆ. ಅಂದ್ರೆ ಅಕ್ಷರ ತಿಳಿಬೇಕು. ಉದ್ದೇಶ ಇದೆ ಭಜನೆ ಇನ್ನೊಬ್ಬರಿಗೆ ಯಾತಕ್ಕೆ ಕೇಳಿಸ್ಬೇಕು ಅಂದ್ರೆ ಅವರಿಗೆ ಅರ್ಥ ಆಗಿ ಅವರು ಅದರಲ್ಲಿ ಮಂಚ ಮಾಡೋದು ಹೇಳ್ಕೊತ ಬಂದ್ರು. ಅವ್ರ ಪರಿವರ್ತನೆ ಆಗ್ಲಿಲ್ಲ, ಉಪಯೋಗ ಆಗ್ಬೇಕದ. ಅದು ಗಟ್ಟಿಯಾಗಿ ಇಲ್ಲಿ ಮನುಷ್ಯಾಗ ಮಾಡ್ಕೊಂಡಿರ್ತೀವಿ, ಗಟ್ಟಿಯಾಗಿ ಹೇಳ್ಬೇಕದನ್ನ. ಒಂದು ವೈಬ್ರೇಷನ್ ಕ್ರಿಯೇಟ್ ಆಗ್ತದೆ, ಒಂದು ಟೋಟಲ್ ಚೇಂಜ್ ಶುರು ಆಗ್ತದೆ. ಏನ ಅಲ್ಲಿ ಹೇಳ್ತಾರೆ ಕೊಟೇಶನ್, ಅದು ಕೊಟೇಶನ್ ಕೊಡ್ತಾರಲ್ಲ ನಾರದ ಅಂತ. ಕಿಂತು ನಿಶ್ಚಲಯ ಭಕ್ತಿ ಮುಂದೆ ಹೇಳ್ತಾರಲ್ಲ. ಕಿಂತು ನಿಶ್ಚಲಯ ಭಕ್ತ್ಯ ಆತ್ಮಜ್ಞಾನಾನುರೂಪತ. ಸರಿಯಾದ ದಾರಿ ಅಂತ ಗೊತ್ತಾದ್ಮೇಲೆ ಡ್ರೈವಿಂಗ್ ಸ್ಮೂತ್ ಆಗಿರ್ತದೆ, ಕನ್ಫ್ಯೂಷನ್ ಇರೋದೇ ಇಲ್ಲ, ನಿಶ್ಚಿಂತ್ಯ ಹೋಗ್ತಿರ್ತಾರೆ. ಡೌಟ್ ಬಂದಾಗ ಗೋಲಾಡ್ತಿರ್ತಾರೆ, ಆ ಕಡೆ ಹೋಗಿ ನಿಲ್ಸೋದು, ಇದು ಮಾಡೋದು, ಹಿಂದೆ ಏನೋ ಮಾಡ್ತಿರ್ತಾನೆ ಪಾಪ. ಅದು ಕನ್ಫರ್ಮ್ ಆದ್ಮೇಲೆ ಮಾತ್ರ ಮೇನ್ ರೋಡ್ ಸಿಕ್ತು ಅಂತ ಹೇಳಿದ್ರೆ ಅಲ್ಲಿಗೆ ಫುಲ್ ಸ್ಪೀಕರ್ ಹೊಟ್ಬಿಡ್ತು. ಮಹತ್ವಸ್ಯ ಪರಂಪಾರಂ ವಿದಿತ್ವೈವ ಜನಾರ್ದನ ಸ್ತೋಷ್ಯತಾಮೇಶಿ ತುಷ್ಟತ್ವಮಿತಿ ನಾಸ್ತೇವ ನಾರದ. ಇಲ್ಲವಾದ್ರೆ ದೇವರು ಸಂತೋಷ ಪಡೋದಿಲ್ಲ. ಕಿಂತು ಉಳಿದೇನ್ ಮಾಡಿದ್ರು ಕೂಡ ಸಪೋರ್ಟಿಂಗ್ ಆಗಿರ್ಬೇಕೆ ಹೊರತು ಅದು ಮೇನ್ ಆಗಬಾರದು. ಕಿಂತು ನಿಶ್ಚಲಯ ಭಕ್ತ್ಯ ಹಿ ಆತ್ಮಜ್ಞಾನಾನುರೂಪತಃ ಯಸ್ತೋಷ್ಯತಿ. ಅದಾಯ್ತಲ್ಲ, ಯಸ್ತೋಷ್ಯತಿ ಸದಾ ಭಕ್ತ ತುಷ್ಟಸ್ತಸ್ಯ ಸದಾ ಹರಿ. ಚಿಕ್ಕ ಮಕ್ಕಳು ಒಂದು ಚಮಚ ತಂದು ಕೊಟ್ರೆ ಭಾರಿ ಖುಷಿ, ವೆರಿ ಗುಡ್. ಯಾಕಂದ್ರೆ ಶಕ್ತಿ ಇರೋದು ಅಷ್ಟೇ ಪಾಪ, ಹಂಡೆ ತರಲಿಕ್ಕೆ ಹೇಳೋದಿಲ್ಲ. ದೊಡ್ಡ ಚಿಕ್ಕ ಕೆಲಸ ಮಾಡಿದ್ರೆ ಅದಲ್ಲ. ಕಾರ್ ತಗೊಂಡು 5 ಕಿಲೋಮೀಟರ್ ಹೋಗ್ತಿದ್ರೆ ಸ್ಪೀಡು, ನಡ್ಕೊಂಡೋದ್ರು ಬಿಡ್ತಾರೆ, ನಿಲ್ಲೋಗ್ಬಿಡ್ತಾರೆ, ಓವರ್ಟೇಕ್ ಮಾಡ್ಬಿಡ್ತಾರೆ. ಹಾಗಾಗಬಾರ್ದು. ಆಪ್ಟಿಮಮ್ ಸ್ಪೀಡ್ ಅಂತ ಇರ್ತದೆ. ಆಪ್ಟಿಮಮ್ ಸ್ಪೀಡ್ ತೀರ ಓವರ್ ಮಾಡಿದ್ರು ಉಪಯೋಗ ಇಲ್ಲ, ತೀರ ಮಿನಿಮಮ್ ಆಗ್ಬಾರ್ದು. ಕಾರಿಗೆ ಇಷ್ಟು ಸ್ಪೀಡು, ಇವು ಗೂಗಲಲ್ಲೇ ತೋರಿಸ್ತಾರೆ. ಡಿಸ್ಟೆನ್ಸ್ ಟೈಮ್ ಎಷ್ಟು ಬೇಕು ಅಂದ್ರೆ ವೆಹಿಕಲ್ ತೋರಿಸ್ತಾರೆ. ಫಸ್ಟ್ ನಡ್ಕೊಂಡೋದ್ರೆ ಎಷ್ಟು ಅದು ಕೂಡ ತೋರಿಸ್ತಾರೆ. ನಡ್ಕೊಂಡು ಡೆಲ್ಲಿಗೆ ಎಷ್ಟು ಹೋಗ್ಬೋದು ನಡ್ಕೊಂಡೋದ್ರೆ. ಅದು ಸೈಕಲ್. ಆಮೇಲೆ ಒಂದೊಂದು ಶುರುವಾಗ ಅದು ಇಂಪಾರ್ಟೆಂಟ್. ದೊಡ್ಡ BMW ಕಾರುಗಳು ಅವೆಲ್ಲ ಬಂದಾಗ ಭಾರಿ ಜೋರು ತೋರಿಸ್ತಾರೆ. ಅವು ಬರೀ ಕಡಿಮೆ ಆಗ್ಬಿಡುತ್ತೆ ತಕ್ಷಣ. ಬ್ರಾಹ್ಮಣ ಆದ್ರೆ BMW ಕಾರ್ ಇದ್ದಾಗಿರ್ಬೇಕು. ಉಳಿಯೋರಂತಾರೆ ತಟಕ ಗಾಡಿ ಎತ್ತೋಲ್ಲ, ಹೋಗ್ಬಾರ್ದು. ಎತ್ತಿನ ಗಾಡಿ ಅದು ಅಂತಲ್ಲ, 3 ಗಾಡಿಗಳು ಮುಂದಕ್ಕೆ ಹೋಗೋದೇ ಇಲ್ಲ ತಪ್ಪಿದ್ರೆ. ಆ ರೀತಿ ಹೋಗ್ಬಾರ್ದು. ಆ ಸ್ಪೀಡ್ ಮೇಂಟೈನ್ ಮಾಡ್ಬೇಕು. ನಾವು ಎಷ್ಟೋ ಸಾಧನೆ ಮಾಡ್ತೇವೆ ಅಂತ ಹೇಳ್ತಾರೆ, ಅದು ಅರ್ಥ ಅಲ್ಲ. ಅದು ಅವ್ ಯೋಗ್ಯತೆ ತಕ್ಕ ಸಾಧನೆ ಮಾಡ್ತಿದ್ದಾರೆ, ಮಾಡ್ತಾ ಇಲ್ಲ. ಅದು ನಾಮಕೆ ವಾಸ್ತೆ ಅಂತಾರಲ್ಲ, ಹಾಗೆ ಮಾಡ್ಕೋಬಾರ್ದು. ಕಿಂತು ಅದು ನಿಶ್ಚಲವಾದ ಭಕ್ತಿ ಬಂದಾಗ ಸಾಧನೆ ಗೊಂದಲನೇ ಇರೋದೇ. ಕಣ್ಣು ಮುಚ್ಚಿದ್ರೆ ಸೀದಾ ದೇವರ ಹತ್ರ ಮನಸ್ಸು ಹೋಗ್ಬೇಕು, ಕನ್ಫ್ಯೂಷನ್ ಇಲ್ಲವಲ್ಲ. ಆ ರೀತಿ ಯಸ್ತೋಷ್ಠಿತಿ ಸದಾ ಭಕ್ತ ತುಷ್ಟಸ್ತಸ್ಯ ಸದಾ ಹರಿ ಇತ್ಯಾದಿ ವಾಕ್ಯ ಸಂದರ್ಭ. ನಾರದರಿಗೆ ಯಾಕೆ ಹೇಳಿದ್ರು ಅಂದ್ರೆ ಜ್ಞಾನ ಪ್ರಸಾರ ಮಾಡೋರೆ ಅವರು. ಈಗ ತಿಳ್ಕೊಂಡಿರೋ ಉಳಿದನ್ನು ಹೇಳಿ ಅಂತ ಅರ್ಥ. ನಾರದ ಶಬ್ದಕ್ಕೆ ಎಲ್ಲರಿಗೂ ಶಬ್ದ ಉಪಯೋಗಿಸುವ. ನಾರ ಅಂದ್ರೆ ಜ್ಞಾನ, ಅಂದ್ರೆ ಕೊಡೋರು, ಜ್ಞಾನ ಕೊಡೋರು ಕೆಲಸ ಮಾಡ್ಬೇಕು ಅಂತ ಅರ್ಥ. ನಾರದರಿಗೆ ಹೇಳಿದ್ರಲ್ಲ, ಜ್ಞಾನ ಕೊಡೋರಿಗೆಲ್ಲ ಲೆಕ್ಚರರ್ ಪೋಸ್ಟ್ ಅದ ಹೆಸರು, ಲೆಕ್ಚರರ್ ಅಂತ ಹೇಳಿದ್ರು. ಆ ರೀತಿಯಲ್ಲಿ ವ್ಯಕ್ತಿ ಆ ಕಾಲಕ್ಕಷ್ಟೇ, ಆಕ್ಚುಲಿ ಪೋಸ್ಟ್ ಅದು. ಎಷ್ಟು ಇತ್ಯಾದಿ ವಾಕ್ಯ ಸಂದರ್ಭಾತ್ ಯಥಾಯೋಗ್ಯ ಅಖಿಲ ಜ್ಞಾತ. ಯಥಾಯೋಗ್ಯ ಅಖಿಲ ಜ್ಞಾತ. ನಾವು ಎಲ್ಲ ತಿಳ್ಕೊಂಡಿದ್ದೇವೆ ಅಂತ ಎಷ್ಟರ ಮಟ್ಟಿಗೆ
ಓ ಎಲ್ಲ ಗೊತ್ತು ಅಂತ ಹೇಳೋದು. ಎಲ್ಲ ಗೊತ್ತು ಅಂದ್ರೆ ರಿಲೇಟಿವ್ ಆಗಿ ತನ್ನ ಶಕ್ತಿಗೆ ತಕ್ಕಂತೆ ಎಲ್ಲ ತಿಳಿಬೇಕು. ಆತ್ಮಜ್ಞಾನಾನುರೂಪತ್ವಂ ಯಥಾಶಕ್ತಿ ವಿಚಾರಣ. ಆತ್ಮಜ್ಞಾನಾನುರೂಪತ್ವಂ ಯಥಾಶಕ್ತಿ ವಿಚಾರಣ. ವಿಚಾರಣ ಅಂದ್ರೆ ಬ್ರಹ್ಮಸೂತ್ರ. ವಿಚಾರಣ ಅಂದ್ರೆ ಜಿಜ್ಞಾಸೆ. ಇವಾಗ ಎಷ್ಟು ಸಾಧ್ಯ ಆಗುತ್ತೆ ಜಿಜ್ಞಾಸೆ ಮಾಡೋದು. ಕೆಲವು ತನಗೆ ಬೇಕಿಲ್ಲ, ಆ ಜಿಜ್ಞಾಸೆ ಬೇಕಿಲ್ಲ ಅವನಿಗೆ. 1ನೇ ಕ್ಲಾಸ್ ಒಳಗೆ ಹೈಸ್ಕೂಲ್ ಲೆವೆಲ್ ಎಲ್ಲ ಯಾವ ಸೈಂಟಿಫಿಕ್ ಲಾನು ಕೂಡ ಎಕ್ಸ್ಪ್ಲೇನ್ ಮಾಡೋದು ಹೇಳ್ಕೊಡೋದಿಲ್ಲ, ಸ್ಟೇಟ್ಮೆಂಟ್ ಅಷ್ಟೇ. ಮುಂದೆ ಅದು ಅಪ್ಲಿಕೇಶನ್ ಆಮೇಲೆ ಬರೋದು, ಅದು ಪ್ರೂವ್ ಮಾಡೋ ಮುಂದಿನ ಆಗಲ್ಲ. ವೇದ ಕ್ರಿಸ್ತೋ ಅಧಿಗಂತವ್ಯ ಸ್ವಾಧ್ಯಾಯಾಭ್ಯಸನಂ ಭವೇತ್. ಇವೆಲ್ಲ ಡಿಫರೆಂಟ್ ಕೊಟೇಶನ್ಸ್. ವೇದ ಕ್ರಿಸ್ತೋ ಅಧಿಗಂತವ್ಯ ಸಾರಸ್ಯೋ ದಿವ್ಯ ಮನುಸ್ಮೃತಿಯ ಮಾತದು. ಸ್ವಾಧ್ಯಾಯಾಧ್ಯಯನಂ ಭವೇತ್. ಸ್ವಾಧ್ಯಾಯ ಅಧ್ಯಯನ. ಸ್ವಾಧ್ಯಾಯ ಅಂದ್ರೆ ತಾನು ಓದಿದ್ದನ್ನು ಓದೋದು, ಅಧ್ಯಯನ ಅಂದ್ರೆ ಹೇಳಿಸ್ಕೊಂಡು ಓದೋದು ಅಥವಾ ಹೇಳೋದು. ಎರಡು ಸ್ವಾಧ್ಯಾಯ ಅಧ್ಯಯನ. ಇತ್ಯಾದಿ ವಾಕ್ಯ ವೈಯರ್ಥ್ಯಂ ಅನ್ಯಥಾ ನಾನಿವಾರ್ಯತೆ. ಇಲ್ಲೆಲ್ಲ ವೇದ ಕೃಷ್ಣೋಧಿಗಂತವ್ಯ. ನಾವು ಋಗ್ವೇದಿಗಳು ಅಂತ ತಿಳ್ಕೊಂಬೋಣ. ಋಗ್ವೇದ ಅಷ್ಟೇ ಓದು ಅಂತ ಹೇಳಲಿಲ್ಲ, ಯಜುರ್ವೇದಿ ಅಷ್ಟೇ ಅಲ್ಲ. ಮತ್ತೆ ಯಾಕೆ ಹೇಳಿದ್ರು ಅಂದ್ರೆ ಮೊದಲು ಅದನ್ನು ಓದಬೇಕು. ಯಾವ ವೇದ ಓದ್ತಾರೋ ಆ ವೇದ ಮೊದಲು ಓದಬೇಕು. ಇವತ್ತು ಯಜುರ್ವೇದಿಗಳಿದ್ದಾರೆ, ಯಜುರ್ವೇದ ಓದಿ ಆಮೇಲೆ ಋಗ್ವೇದ ಓದಬೇಕು. ಋಗ್ವೇದಿಗಳಿದ್ದಾರೆ, ಋಗ್ವೇದ ಓದಿ ಆಮೇಲೆ ಯಜುರ್ವೇದ ಓದಬೇಕು. ಸ್ವಶಾಖಾಧ್ಯಯನ. ಸ್ವಶಾಖಾಧ್ಯಯನ ಅಂದ್ರೆ ಏನು? ಇವತ್ತು ಸ್ಪೆಷಲಿ ಅಕ್ಷರಸ್ ಇರುತ್ತಲ್ಲ, ಲ್ಯಾಂಗ್ವೇಜಸ್ ಅನ್ನ ಪಾಸ್ ಆಗಷ್ಟು ಪೂರ್ತಿ ಓದಿ ಅವನು ಹೆಚ್ಚು ಓದ್ತಾರೆ. ಯಾಕೆ ಅದ್ರ ಮುಂದೆ ಅವ್ರಿಗೆ ಕೋರ್ಸ್ ಡಿಸೈಡ್ ಆಗುತ್ತೆ. ಆದ್ರಿಂದ ಆ ಟೈಪ್ ಒಂದು ಮಿನಿಮಮ್ ಇರಬೇಕು. ಇತ್ಯಾದಿ ವಾಕ್ಯ ಸಂದರ್ಭಾತ್ ಯಥಾಯೋಗ್ಯ ಕಿರಜ್ಞತ ನಿವಾರ್ಯತೆ. ಅಂದ್ರೆ ಎಂದು ಕೂಡ ಮಿನಿಮೈಸ್ ಮಾಡು ಅಂತ ಹೇಳ್ತಾನೇ ಇಲ್ಲ. ಅದ್ಯಾಪಿ ಊಟ ಎಷ್ಟು ಮಾಡ್ಬೇಕಂತ ಅವನಿಗೆ ಹೇಗೆ ಗೊತ್ತಾಗುತ್ತೋ, ಇವ್ನಿಗೆ ಗೊತ್ತಾಗುತ್ತೆ. ಇನ್ನೂ ಓದ್ಬೋದು, ಇನ್ನೂ ಚೆನ್ನಾಗಿ ಓದು ಅನ್ಸುತ್ತೆ. ಏನೋ ನೋಡ್ತಾ ಕಳ್ಕೊಂಡ್ಬಿಡ್ತಾರೆ, ಅಟ್ರಾಕ್ಟಿವ್ ಡೈವರ್ಟ್ ಮಾಡಬಾರ್ದು. ಅದ್ಯಾಪಿ ತೇನ ದೇವಾದ್ಯಾಹ ಶೃಣ್ವತೆ. ಅದು ದೃಷ್ಟಾಂತ ಕೊಡ್ತಾರೆ. ಅವ್ರಿವ್ರು ಯಾತಕ್ಕೆ ಇವತ್ತಿಯೂ ದೇವತೆಗಳು ಓದ್ತಾ ಇದ್ದಾರೆ. ಅವ್ರು ಬರೀ ಅಪ್ರೋಷ್ಟ ಜ್ಞಾನಿಗಳಲ್ಲ, ಭಾರಿ ದೊಡ್ಡ ಅಪ್ರೋಷ್ಟ ಜ್ಞಾನಿಗಳು. ಅದು ಬಿಟ್ಟು ಅದಕ್ಕೆ ಹೇಳ್ತಾರೆ. ಆಚಾರ್ಯ ಹೆಣ್ಣು ಓದ್ತಕ್ಕೂತ. ಅದ್ಯಾಪಿ ಬದರಿ ಶೈಲೆ ಬದರಿ ಷಂಡ ಮಂಡಿತೆ ಮಧ್ಯೆ ಮುನೀನಾ ಮಧ್ಯಾಸ್ತೆ ವಿದ್ವಾನ್ ವ್ಯಾಸಸ್ಸ. ಇವತ್ತು ಓದ್ತಾ ಕೂತಿದ್ದಾರೆ. ಅವ್ರು ಓದ್ದೇ ಇರೋದೇ ಇಲ್ಲ. ಎಷ್ಟು ಓದಿದ್ರು ಹೊಸ ವಿಷಯ ಗೊತ್ತಾಗ್ತಾನೆ ಇರ್ತದೆ. ಓದಿನ ಮ್ಯಾಜಿಕ್ ಗೊತ್ತಾಯ್ತಾ? ಎಷ್ಟು ಕೇಳಿದ್ರು ಏನೋ ಕೇಳಿದಾಗ ಅವ್ರು ಏನಾರು ಹೇಳ್ಕೊಂಡು ಹೋಗ್ಲಿ, ಕೇಳ್ತಾರೆ ನಮಗೆ ಫ್ಲಾಶ್ ಆಗುತ್ತೆ. ಅವ್ರು ಹೇಳಿದ್ರಂತೂ ಭಾರಿ ದೊಡ್ಡದು, ಏನೋ ಡಬಲ್ ಆಯ್ತಾ. ಅದೇ ರೀತಿ ಕೇಳೋದು ಓದೋದು ಎಂದೂ ಬಿಡಬಾರ್ದು. ಅದು ಒಂದು ಕಂಟ್ರೋಲ್ ಮಾಡ್ಕೋಬೇಕು. ಇವತ್ತು ಹೇಗೆ ಗೌರ್ಮೆಂಟ್ ಬ್ಯಾಂಕ್ ತಗೋತಾರಲ್ಲ ಆ ಥರ ನ್ಯಾಷನಲೈಸ್ ಬ್ಯಾಂಕ್ ಮೋಸ ಇಲ್ಲಲ್ಲ, ಆ ಥರ ಅಥೆಂಟಿಕ್ ಆಗಬೇಕು. ವೈಷ್ಣವರಂತೂ ಪೂರ್ವಾಗಿದ್ದವ್ರು ತೋದ್ಬಿಟ್ರೆ ಕನ್ಫ್ಯೂಷನ್ ಬರೋದಿಲ್ಲ. ಉಳಿದವ್ರು ಕೇಳಿದ್ರೆ ನಾವು ಹೇಳೋದೇ ಹಾಗೆ, ನೀವು ಯಾಕೆ ಬಂದ್ರಿ ಅಂತ ಕೇಳ್ತಾರೆ. ಅರ್ಥ ಆಯ್ತಾ? ಕ್ಲಬ್ ಹೋಗಿ ಆಚಾರ ಕೂತ್ಕೊಂಡು ಬಡಿಯೋದ್ರೆ ನೀವು ಯಾಕೆ ಬಂದ್ರಿ ಫಸ್ಟ್ ನೀವೀಗ? ಈ ವ್ಯವಸ್ಥೆ ಇಲ್ಲ ಅದು. ಅದೇ ರೀತಿ ಅಲ್ಲಿ ಹೋಗಿ ನಾವು ತಪ್ಪು ಹೇಳಿದ್ ಹಾಗೆ ಹೇಳಿದ್ರೆ ಹೇಗೆ ಹೇಳಿದ್ರೆ ನೀವು ಹೋಗಿದ್ದು ನ್ಯಾಯಕ್ಕೆ ಫಸ್ಟ್ ಕೇಳ್ತಾರೆ. ಅದಕ್ಕೆ ರೆಕಗ್ನೈಸ್ಡ್ ಸ್ಕೂಲಿಗೆ ಹೇಗೆ ಸೇರಿಸ್ತಾರ ಹಾಗೆ ರೆಕಗ್ನೈಸ್ಡ್ ಇದ್ರೆ ತೋದ್ಬೇಕು ಯಾವಾಗ. ಅವ್ರು ಹೇಳಿ ನಾಳೆ ಆನ್ಸರಬಲ್ ಅವರು. ಅರ್ಥ ಆಯ್ತಾ? ವೈಷ್ಣವ ಹೀಗೆ ಹೇಳ್ತಾರೆ ಹಾಗಿದ್ರೆ ಅಂತ ಕೇಳಕ್ ಬರೋದು. ಇವ್ರನ್ನ ನಾವು ಅಲ್ಲೇ ಅಲ್ಲಲ್ಲ ನಾವು ನಮ್ಮದು ನಾವು ಹೇಳ್ತೀವಿ. ಯಾಕೆ ಬಂದ್ರಿ? ನೀವು ಬೇಡ ಬಿಟ್ಬಿಡ್ಬೇಕಾಗಿತ್ತು. ಇದು ಹಾಗಲ್ಲ. ಇವತ್ತು ಕೇಳೋ ಅಭ್ಯಾಸ ಇಲ್ಲ, ಎಲ್ಲೆಲ್ಲಿ ಬೇಕೋ ಕೇಳೋ ಅಭ್ಯಾಸ ಅದು ಬೇರೆ. ಎಲ್ಲೆಲ್ಲೋ ಹೋಗ್ಬಿಡ್ತಾರೆ ರೆಡಿ ಅಂತ ಹೇಳಿ ಬಂದ್ ಪ್ರಶ್ನೆ ಕೇಳ್ತಾರೆ. ಈಗ ಅವು ಏನೋ ಹೇಳಿರ್ತಾರೆ, ಅದಕ್ಕೆ ಉತ್ತರ ಹೇಳ್ಕೊಳಕ್ಕಾಗತ್ತಾ? ಅದ್ ಏನು ಹೇಳಿದ, ಇವ್ರು ಏನು ಅರ್ಥ ಮಾಡ್ಕೊಂಡ್ರು ಏನು ಗೊತ್ತಾಗ. ನಮ್ದಾದ್ರೆ ಟೆಕ್ಸ್ಟ್ ಇರುತ್ತೆ, ಟೆಕ್ಸ್ಟ್ ಪ್ರಕಾರ ಹೇಳೋದಕ್ಕೆ ಬರುತ್ತೆ. ಅವ್ರಿಗೆ ಹಾಗಲ್ಲ, ಏನೋ ಹೇಳಿರ್ತಾರೆ, ಅದನ್ನ ಇವ್ರು ಏನೋ ಅರ್ಥ ಮಾಡ್ಕೊಂಡಿರ್ತಾನೆ, ಅದನ್ನ ಪ್ರಶ್ನೆ ಕೇಳೋದು, ಅದು ಉತ್ತರ ಅರ್ಥ ಆಗೋದಿಲ್ಲ, ಕನ್ಫ್ಯೂಷನ್ ಬರೋದು. ಮಹತ್ವಸ್ಯ ಪರಂಪಾರಂ ವಿದಿತ್ವ ಇವ ವೇದ ಕ್ರಿಸ್ತ ಅಚಿಗಂತ. ಇದೆಲ್ಲ ಹೇಳ್ತಾ ಇರ್ತಾ ಪ್ರಶ್ನೆಗಳು ಬರ್ತಾ ಹೋಗುತ್ತೆ, ಉತ್ತರ ಕೊಡ್ತಾ ಹೋಗ್ತಾರೆ. ಹಾಗೆ ಎಲ್ಲ ಓದ್ಬೇಕು ಅಂದ್ರು ಯಥಾಶಕ್ತಿ ಅಂತ ಹೇಳಿ ಇಮಿಡಿಯೇಟ್ ಆಗಿ ಕಾಲಕ್ಕೆ ವೇಸ್ಟ್ ಮಾಡಬೇಡಿ ಅಂದ್ರು. ಆಮೇಲೆ ಆಗ ಕಾಲ ಓದ್ತಾ ಇರಿ. ನಿಮಗೆ ಬ್ಯಾಂಕ್ ನಿಮಗೆ ಜವಾಬ್ದಾರಿ, ನೀವು ನಿಂತಿದ್ದೆ ಅಂತ ಆಮೇಲೆ ಅನ್ಬಾರದು. ಅದಕ್ಕೆ ಸಾಕಾಯ್ತಾ ಎಲ್ಲ ಬೇಕಾದಂತ ಕೇಳ್ತಾರಲ್ಲ, ಆ ರೀತಿ ಓದ್ಬೇಕು. ವೇದ ಕ್ರಿಸ್ತೋ ಅಧಿಗಂತವ್ಯ ಸ್ವಾಧ್ಯಾಯಾಭ್ಯಸನಂ ಭವೆ. ದೇವತೆಗಳು ದೊಡ್ಡ ಜ್ಞಾನಿಗಳು. ಅದ್ಯಾಪಿ ಈ ಪದ ಇಟ್ಕೊಂಡೆ ವಾದಿರಾಜ ಸ್ವಾಮಿಗಳು ಅದ್ಯಾಪಿ ಬದರಿ ಶೈಲೆ. ಅದ್ಯಾಪಿ ಅಂತ ಕೊಟ್ಟರಲ್ಲ ಆಚಾರ್ಯ ತಮ್ಮ ಕೊಡೋದ್ರಿಂದ ಮಧ್ಯೆ ಎಂಟರ್ ಆಗೋದಿಲ್ಲ ಅವರು. ಅದೇ ನಮ್ಮ ಮೂರ ಗುರುಗಳೇ ಇದ್ದಾರೆ ನೋಡಿ ಹೇಗಿದ್ದಾರೆ. ಶೃಣ್ವತೆ ಮನ್ವತೆ ಸದಾ ಕೇಳ್ತಿರ್ತಾರೆ, ಮತ್ತೆ ಯೋಚನೆ ಮಾಡ್ತಾ ಕೊಡ್ತಾರೆ. ಯಾಕೆ? ಮಹತ್ವಪೂರ್ಣ. ಬಂಗಾರ ಕೊಡ್ಬೇಕಾದ್ರೆ ಎಷ್ಟು ಯೋಚನೆ ಮಾಡಿದ್ರು ಸಾಲದವನಿಗೆ. ಅದು ಬೇರೆ ಕಬ್ಬಿಣ ಯಾರ ಕಲ್ಲ ತರಿಸ್ಬಿಡ್ತಾರೆ. ರೋಡ್ ಬಂತು ಬರ್ಕೊಂಡು ಹೋಗಿ ಚೆಕ್ ಕೂಡ ಮಾಡೋದಿಲ್ಲ, ಬಂತ ಸರಿ ಅಷ್ಟೇ. ಮೋಸ ಮಾಡೋರು ಕೂಡ ಹೆಚ್ಚು ಮೋಸ ಮಾಡೋದಿಲ್ಲಿ ಸುವರ್ಣ ಅಂತದ್ರಲ್ಲಿ ಜಾಸ್ತಿ ಮೋಸ ಮಾಡೋದು. ಇದ್ರಲ್ಲಿ ಎಷ್ಟು ಮೋಸ ಮಾಡಿದ್ರೆ ಅಷ್ಟು ವರ್ಕೌಟ್ ಆಗಲ್ಲ, ಅಲ್ಲಿ ಸಿಕ್ಕಾಪಟ್ಟೆ ವರ್ಕೌಟ್ ಆಗುತ್ತೆ. ಅದಕ್ಕೆ ಯಾವಾಗಲೂ ಕೂಡ ದುರ್ಮತಗಳು ಅದಕ್ಕೆ ಬಂದಿತ್ತು. ಅಲ್ಲಿ ಅದಕ್ಕೆ ಎಷ್ಟು ಮಾಡಿಕೊಂಡು ಸಮಾಜ ಕೆಡಿಸಕ್ ಬರೋದು.
ಇದು ಎಷ್ಟು ಜನ ಕೆಡಿಸ್ಬೋದು ನೀವು ಕೆಟ್ಟದಾಗಿ ಹೇಳಿ? ಅದಕ್ಕೆ ತುಂಬಾ ಜನ ಕೆಡಿಸ್ಬೋದಾದ್ರಿಂದ ಅದನ್ನ ಆಫ್ ಮಾಡ್ಕೊತಾರೆ. ಧ್ಯಾಯಂತಿ ಚ ಯಥಾ ಯೋಗಂ ತಥಾಪಿ ಆವಸ್ತು ನಿರ್ಣಯ. ಧ್ಯಾಯಂತಿ ಚ ಯಥಾ ಯೋಗಂ, ಶೃಣ್ವತೆ ಕೇಳ್ತಾರೆ, ಮನ್ವತೆ ಮರಣ ಮಾಡ್ತಾರೆ, ಧ್ಯಾಯಂತಿ ಧ್ಯಾನ ಮಾಡ್ತಾರೆ. ದೇವತೆಗಳ ಸ್ಟೇಜಲ್ಲಿ ಇದ್ರು ಮಾಡ್ತಾ ಇದ್ರು. ಪ್ರೊಫೆಸರೇ ಓದ್ಕೊಂಡು ಹೋಗ್ತಾನೆ ಅಂದ್ರೆ ಕ್ಲಾಸ್ಗೆ ಹೇಗಿರ್ಬೋದು? ಸ್ಟೂಡೆಂಟ್ ಅಲ್ಲ, ಪ್ರೊಫೆಸರ್ ಓದ್ಕೊಂಡು ಹೋಗ್ತಾರೆ ಅಂದ್ರೆ ಜ್ಞಾನದಕ್ಕೆ ಎಷ್ಟು ಅಪ್ಡೇಟ್ ಮಾಡ್ಕೋತಾರೆ. ಓದಿದ್ದೆಲ್ಲ ಪಾಠ ಮಾಡ್ಬೇಕಾಗಿಲ್ಲ, ಸ್ಟ್ರೆಂಥನ್ ಆಗುತ್ತೆ. ಎಷ್ಟು ಓದಷ್ಟು ಬ್ಯಾಂಕ್ ಪೊಟೆನ್ಶಿಯಲ್ ಜಾಸ್ತಿ ಇರುತ್ತೆ. ಮುಂದೆ ಹೇಳ್ತಾರೆ ಯಥಾಪಿ ಆ ವಸ್ತು ನಿರ್ಣಯ. ವಸ್ತು ನಿರ್ಣಯ ಆಗ್ಬೇಕು. ವಸ್ತು ಶಬ್ದಕ್ಕೆ ಆಚಾರ ಅರ್ಥ ಬರ್ತದೆ. ವಸ್ತು ಅಂದ್ರೆ ನಾರಾಯಣ ಅಂತ ಅರ್ಥ. ಇಲ್ಲಿ ಬರೋದಿಲ್ಲ, ಎಲ್ಲ ಓದ್ಕೋಬೇಕಲ್ಲ. ಎಷ್ಟು ಓದಿ ಬೆನಿಫಿಟ್ ಇದೆ ನೋಡಿ. ವಸ್ತು ಅನ್ನೋ ಶಬ್ದ ಎಲ್ಲಿ ಬಂದಿದೆ ಗೊತ್ತಾ ಹೇಳಿ? ಅದೊಂದು. ಇನ್ನೊಂದು ಭಾಗವತ ಎಲ್ಲಿ ಬಂದಿದೆ? ಎಲ್ಲೋ ಒಂದ್ ಕಡೆ ಇರ್ಬೇಕು. ಧರ್ಮ ಪ್ರೋಜ್ಯತ ಕೈತವೋತ್ರ ಪರಮಃ ನಿರ್ಮತ್ಸರಾಣ ವೇದ್ಯಂ ವಾಸ್ತವಮತ್ರ ವಸ್ತು ಶಿವದಂ. ಅಲ್ಲಿ ಬರೀ ವಸ್ತು ಅಂದ್ರೆ ನಾರಾಯಣ. ಎಲ್ಲಾ ಕಾಲಿ ವಾಸ ಮಾಡೋದು, ಯಾವಾಗ್ಲೂ ವಾಸ ಮಾಡೋದು, ಒಂದೇ ರೀತಿ ವಾಸ ಮಾಡೋದು. ಮುಖ್ಯವಾದ ವಸ್ತು ಪರಮಾತ್ಮನೇ. ಅದಕ್ಕೇನೆ ಆ ವಸ್ತು ನಿರ್ಣಯ. ದೇವ್ರ ಬಗ್ಗೆ ನಮ್ಮ ಯೋಗ್ಯತೆಗೆ ಎಷ್ಟು ಅಷ್ಟು ನಿರ್ಣಯ ಆಗ್ತದೆ. ಇವತ್ತು ಧರ್ಮದರ್ಶನ ಕೂತಿರ್ತಾರೆ, ಅಲ್ಲಿ ಬಿಡ್ತಾರೆ, ನೋಡ್ಕೊಂಡು ಹೋಗ್ತಾರೆ, ದರ್ಶನ ಆಯ್ತು ಅಂತ ಬಂದ್ಬಿಡ್ತಾರೆ. ಯಾವ್ದು ಸ್ಪೆಷಲ್ ಸೇವೆ ಬರೆಸಿರ್ತಾರೆ, ಅವ್ರ ದರ್ಶನ ಆಯ್ತು ಅಂತ ಬರ್ತಾರೆ. ಇನ್ನೊಬ್ರು ಹೇಳ್ತಾರೆ, ಅವ್ರವ್ರ ಸೇವೆಗೆ ತಕ್ಕಂತೆ ಅವ್ರ ದರ್ಶನ ಆಗಲ್ಲ. ಅದು ಆಯ್ತು ಅಂಬೋದು ಕಾಮನ್, ದರ್ಶನ ಎಲ್ಲರಿಗೂ ಕಾಮನ್. ಅದೇ ರೀತಿನೇ ಅದ್ರ ಕ್ವಾಲಿಟಿ ವೇರಿ ಆಗುತ್ತೆ. ಎಷ್ಟೊತ್ತು ಕೂತ, ಹೇಗೆ ನೋಡದ, ಏನು, ಅವೆಲ್ಲ ವೇರಿ ಆಗ್ತಾ ಹೋಗುತ್ತೆ. ಆಗ್ಬಾರ್ದು ಅಂತ ಹೇಳೇ ಇಲ್ವಲ್ಲ. ಇಲ್ಲಿ ಮುಖ್ಯ ವಸ್ತು ಅಂತ ಹೇಳಿದ್ರೆ ಪರಮ ಮುಖ್ಯ ಶಬ್ದ ಏನಂತ ಉಂಟು ದೇವರು ಅಂತ. ಉಳಿದು ಕೇಳಬಾರದು ಅಂತ ಹೇಳಲೇ ಇಲ್ಲ. ಶ್ರವಣಂ ಮನನಂಚೈವ ಕರ್ತವ್ಯಂ ಸರ್ವದೈವ ಹಿ. ಶ್ರವಣ ಮನಗಳನ್ನ ಯಾವಾಗ್ಲೂ ಮಾಡ್ತಾ ಇರ್ಬೇಕು. ಕರ್ತವ್ಯಂ ಸರ್ವದಾ. ಕರ್ತವ್ಯ ಅಂದ್ರೇನು? ಕರ್ತವ್ಯ ಶಬ್ದಕ್ಕೆ ಏನ್ ಗೊತ್ತದು? ಪೊಟೆನ್ಶಿಯಲ್. ಅದು ಪೊಟೆನ್ಶಿಯಲ್ ಪಾರ್ಟಿಸಿಪಲ್. ಅದ್ರ ಗೊತ್ತು? ಕಂಪಲ್ಸರಿ ಅಂತ. ಕರ್ತವ್ಯ ಮಾಡ್ಲೇಬೇಕು. ಕರ್ತವ್ಯ ಕರ್ತುಂ ಯೋಗ್ಯಂ ಮಾಡ್ಲೇಬೇಕು. ಕರಣೀಯ, ಕರ್ತವ್ಯ, ಕಾರ್ಯ. ಶ್ರವಣಂ ಈ ಮೂರು ಬದ್ಧ ಮಾಡಿದ್ರೆ ಅವೆಲ್ಲ ಮಾಡಬಹುದು. ಈ ಮೂರು ಬದ್ಧ ಮಾಡ್ಬೇಕಲ್ಲ. ಶ್ರವಣ ಮರಣ ಚೈವ. ಅದಕ್ಕೆ ಟಿಪ್ಪಣಿಕಾರರು ಅಂದ್ರೆ ಹಾಗೆ ಏನ್ ಮಾಡ್ತಾರೆ, ಏನೇ ಅದೆಲ್ಲ ಸೇರಿಸಿಡುದು. ಶ್ರವಣಂ ಮನನಂಚೈವ ಕರ್ತವ್ಯಂ ಸರ್ವದೈವ ಹಿ. ಮತಿ ಶ್ರುತಿ ಧ್ಯಾನ ಕಾಲ ವಿಶೇಷಂ ಗುರುರುತ್ತಮ. ಮತ್ತೆ ಯಾವ್ದನ್ನ ಓದ್ಬೇಕು, ಟೆಕ್ಸ್ಟ್ ಬುಕ್ ಯಾವ್ದು ಅಂತ ಬೆಸ್ಟ್ ಹುಡುಗರಿಗೆ ಗೊತ್ತಾಗಲ್ಲ. ಫಸ್ಟ್ ಕ್ಲಾಸ್ ಅಲ್ಲಿ ಹೇಳೋದೇ ಸಿಲೆಬಸ್. ದಿಸ್ ಸಿಲೆಬಸ್, ಈ ಬುಕ್ಸ್ ತಗೊಳ್ಳಿ, ಇದೆಲ್ಲ ಕೊಡ್ತಾರೆ. ಎಷ್ಟೇ ಪ್ರಿಂಟ್ ಆಗಿರ್ಬೋದು, ಬಟ್ ಇವ್ರು ಹೇಳಿದ ಅಥೆಂಟಿಕ್. ಯಾಕಂದ್ರೆ ಕೆಲವು ಚೇಂಜಸ್ ಇವ್ರಿಗೆ ಗೊತ್ತಿರೋದಿಲ್ಲ. ಅದಕ್ಕೆ ಗುರುಗಳು ಹೇಳ್ತಾರೆ ಇದು ಸಿಲೆಬಸ್, ಇದು. ಕ್ಲಾಸ್ ಟೀಚರ್ ಅನೇಕ ವಿಷಯಗಳನ್ನ ಹೇಳ್ತಾರೆ. ಆದ್ದರಿಂದ ಮತಿ ಶ್ರುತಿ ಧ್ಯಾನ ಕಾಲ ವಿಶೇಷಂ. ಏನು ಧ್ಯಾನ ಮಾಡಬೇಕು? ತೋಚಿದ ಧ್ಯಾನ ಮಾಡಬಾರದು. ಗುರುಗಳು ಹೇಳಿದ್ದೇನು ಧ್ಯಾನ ಮಾಡ್ಬೇಕು. ಯಾವಾಗ ಶ್ರುತಿ ಯಾವಾಗ ಶ್ರವಣ ಮಾಡಬೇಕು, ಯಾವ್ದ ಮನನ ಮಾಡ. ಮತಿ ಅಂದ್ರೆ ಮನನ, ಶ್ರುತಿ ಅಂದ್ರೆ ಶ್ರವಣ, ಧ್ಯಾನ ಅಂದ್ರೆ ಧ್ಯಾನ. ಅದು ಕಾಲ ವಿಶೇಷಗಳನ್ನ ಉತ್ತಮ ಗುರು ಟೀಚರು, ಕ್ಲಾಸ್ ಟೀಚರ್ ಅಂತೀವಲ್ಲ ಹಾಗೆ. ಉತ್ತಮ ಗುರು ಅಂದ್ರೆ ಯಾರು? ನಮಗೆ ನಿಯತ ಗುರುಗಳಿರ್ತಾರೆ, ಅವ್ರಿಗೆ ಸರಿಯಾಗಿ ಗೊತ್ತಾಯ್ತಾ? ಅದು ಅವ್ರ ಮೂಲಕ ಪ್ರಿನ್ಸಿಪಾಲ್ ಬಂದು ಪಾಠ ಮಾಡೋದಿಲ್ಲ, VC ಬಂದು ಪಾಠ ಮಾಡೋದಿಲ್ಲ. ಗೊತ್ತಾಯ್ತಾ? ಬಟ್ ಅವೆಲ್ಲ ಇದ್ರೆ ಅವ್ರ ಅಪ್ರೂವಲ್ ಇರ್ಬೇಕು ಯಾವಾಗ. ವೇತ್ತಿ ತಸ್ಯ ಮುಕ್ತಿ ಮಾರ್ಗೇಣ ಕುರ್ವತಃ ಸಾಧ್ಯ ದರ್ಶನ. ಎಷ್ಟು ಜನ ಅವ್ರಿಗೆ ಗೊತ್ತು. ಯಾರಿಗೆ? ಗುರುತ್ತಮ ವೇತ್ತಿ. ಗೊತ್ತು, ಆಚಾರ ಸ್ಟೈಲೇ ಹಾಗೆ. ಯಾವ ಶ್ಲೋಕನಲ್ಲಿ ಮುಗಿಸೋದು ಲಿಂಕ್ ಮಾಡಿಬಿಡ್ತಾನೆ ಹಾಗೆ. ಅದಕ್ಕೆ ಅದೇ ಪ್ರಚಾರ ಪ್ರಸೂನ ಮಾಲಾ ಅಂತೀವಲ್ಲ ಹಾಗೆ. ಮಾಲೆಯಲ್ಲಿ ಮಧ್ಯೆ ಗ್ಯಾಪ್ ಅಂದ್ರೆ ಮಾಲೆ ಆಗೋದಿಲ್ಲ. ಏನು ಕಾಲ ಯಾವಾಗ ಏನು ಮಾಡ್ಬೇಕು? ಈಗ ಮಾಡು ಧ್ಯಾನನ, ಈ ಮೊದಲು ಧ್ಯಾನ ಮಾಡಬೇಡ, ಈಗ ಮಾಡು ಅಂತ ಹೇಳ್ತಾರಲ್ಲ ಹಾಗೆ. ಇವಾಗ ಡಾಕ್ಟರ್ ಕೊಟ್ಟಾಗ ಹೇಳ್ತಾನೆ ಈ ಟೈಮಿಗೆ ತಗೋ ಅಂತ ಹೇಳೋದಿಲ್ಲ. ಬಿಫೋರು ಡಾಕ್ಟರ್ ಫುಡ್ ಎಲ್ಲ ಕೂಡ ಆ ರೀತಿನೇ ಈ ಧ್ಯಾನ ಈಗ ಮಾಡ್ಬೇಕು, ಇಂಥ ಧ್ಯಾನ ಇವಾಗ ಮಾಡ್ಬೇಕು, ಅದನ್ನೆಲ್ಲ ಅವ್ರು ಹೇಳ್ಕೊಡ್ತಾರೆ. ಹಾಗೆ ಮಾಡ್ಬೇಕು. ಪೂಜಾ ಕಾಲಕ್ಕೆ ಧ್ಯಾನ ಪದ್ಧತಿ ಬೇರೆ, ಮಾನಸ ಪೂಜಾ ಕಾಲಕ್ಕೆ ಬೇರೆ. ಗೊತ್ತಾಯ್ತಾ? ಇನ್ನೊಬ್ಬರ ಜೊತೆ ಮಾತಾಡ್ಬೇಕಾದ್ರೆ ಧ್ಯಾನ ಕ್ರಮ ಬೇರೆ. ಅಲ್ಲೂ ದೇವರ ಚಿಂತನೆ ಮಾಡ್ಬೇಕು. ಯಾವ ರೀತಿ ಮಾಡ್ಬೇಕು? ವಿದ್ಯಾವನೆಯ ಸಂಪನ್ನೆ ಬ್ರಾಹ್ಮಣೇ ಗವೇ. ಅಲ್ಲಿ ನೋಡೋ ಧ್ಯಾನ ಮಾಡೋ ರೀತಿ ಬೇರೆ. ದೊಡ್ಡವರು ಧ್ಯಾನ ಮಾಡಕ ನಮಸ್ಕಾರಗಳು ಮಾಡಬೇಕು. ನೀಚಾದಿಷ್ಟ ನಮಸ್ಕಾರ ಮಾಡಬಾರದು. ಮಕ್ಕಳಲ್ಲಿ ದೇವರಿದ್ದಾರೆ, ನಮಸ್ಕಾರಗಳು ಮಾಡಾಗಿಲ್ಲ ಅಲ್ಲಿ. ಗೊತ್ತಾಯ್ತಾ? ಅಲ್ಲಿ ಮಾಡೋ ಕ್ರಮ ಬೇರೆ. ಅದೆಲ್ಲ ಯಾರು ಹೇಳ್ಕೊಡ್ತಾರೆ? ಗುರುಗಳು ಹೇಳ್ತಾರೆ. ಶ್ರವಣಂ ದುಷ್ಟತತ್ವಸ್ಯ ಮನನಂ ಧ್ಯಾನಮೇವಚ. ಎಲ್ಲಿಗೆ ಶ್ರವಣ ಎಲ್ಲಿಯವರೆಗೂ ಮಾಡಬೇಕು ಅಂತ ಕೇಳಿದ್ರೆ
ಈಗ ಮಾಡಿದ್ರೆ ದರ್ಶನಂ ಭವತಿ, ದರ್ಶನ ಅಪ್ರೋಕ್ಷ ಜ್ಞಾನ ಆಗುತ್ತೆ. ಅವ್ರು ಹೇಳ್ದಾಗ ಮಾಡಿದ್ರೆ ಗುರುಗಳು ಪಾಠ ತಕ್ಕಂತೆ ಓದಿರಿ, ಪರೀಕ್ಷೆ ಕೊಟ್ಟರೆ ಅವಾಗ ಒಂದು ಕೋರ್ಸ್ ಕಂಪ್ಲೀಟ್ ಆಗುತ್ತೆ. ದರ್ಶನ ಅಂದ್ರೆ ಏನು? ಅಪ್ರೋಕ್ಷ ಜ್ಞಾನ. ಆಯಾ ಶಿಷ್ಯನಿಗೆ ಅಪ್ರೋಕ್ಷ ಜ್ಞಾನ ಆಗ್ಬೇಕಾದ್ರೆ ಈ ರೀತಿ ಅವ್ರು ಸಾಧನೆ ಮಾಡ್ಬೇಕು. ವಿಶೇಷ ಧ್ಯಾನ, ವಿಶೇಷಾನಂದ ಸಂಪ್ರಾಪ್ತ್ಯ ಅನ್ಯಸ್ಯ ಏತಾನಿ ದೃಷ್ಟೈ ಯದಿ ತಾದೃಗ್ ಗುರುರ್ನಾಸ್ತಿ ನಿರ್ಣೀತ ಶ್ರವಣಾಧಿಕ. ವಿಶೇಷಾನಂದ ಸಂಪ್ರಾಪ್ತ್ಯ ಯಾಕೆ ಸಂಪ್ರಾಪ್ತೇ ಆಗುತ್ತೆ. ವಿಶೇಷಾನಂದ ಅಂದ್ರೆ ಜ್ಞಾನ ಬಂದಿದೆ. ದೇವತೆಗಳು ಯಾಕೆ ಮಾಡ್ತಾರೆ ಹಾಗಿದ್ದಾರೆ ಅಂದ್ರೆ ವಿಶೇಷಾನಂದ. ಮೊದಲು ಕೆಲಸಕ್ಕೆ ಸೇರಿದ ಕ್ವಾಲಿಫಿಕೇಶನ್ ಇತ್ತು, ಆಮೇಲೆ ಕಾಂಪಿಟೇಟಿವ್ ಎಕ್ಸಾಮ್ ಶುರು ಮಾಡಿದ. ಯಾಕೆ? ಪ್ರಮೋಷನ್ ಬರುತ್ತೆ, ಇನ್ಕ್ರಿಮೆಂಟ್ ಜಾಸ್ತಿ ಬರುತ್ತೆ, ಅದಕ್ಕೆಲ್ಲ. ಆನಂದ ವೃದ್ಧಿ ಆಗೋದು, ಸಂಬಳ ವೃದ್ಧಿ ಅರ್ಥ ಆಗತ್ತಲ್ಲ, ಆನಂದ ವೃದ್ಧಿಗೋಸ್ಕರ ಅವರು ಮಾಡ್ತಾರೆ. ಕೆಲಸ ಸಿಗಲಿಕ್ಕೆ ಇವರು, ಮುಂದಿಂದಕ್ಕೆ ಅವರು. ಅದನ್ನ ನೋಡ್ಕೊಂಡೇ ಇವೆಲ್ಲ ಬಂದಿರೋರು, ಶಾಸ್ತ್ರ ನೋಡೇ ಇವೆಲ್ಲ ಕಾಪಿ ಆಗಿರೋದು. ಬೈಲಕ್ಕೆ ಶುರು ಮಾಡಿದ್ದು ನಾವೇ. ಯದಿ ಇಷ್ಟೆಲ್ಲ ಆಯ್ತು, ಗುರುಗಳು ಹೇಳಿದ ಮಾಡಿ ಸಿದ್ಧಿ ಬರುತ್ತೆ, ಅಪ್ರೋಕ್ಷ ಜ್ಞಾನ ಬರುತ್ತೆ ಅಂತ ಹೇಳಿದ್ರು. ಆ ಪ್ರಶ್ನೆ ಶುರುವಾಯ್ತು. ಅಂತ ಗುರುಗಳು ಇಲ್ಲೇ ಇಲ್ಲ, ಏನ್ ಮಾಡ್ಬೇಕು? ಯತಿ ತಾದೃಗ್ ಗುರು ನಾಸ್ತಿ, ಅದೇ ಪದ. ಅಂತ ಗುರುಗಳು ಇಲ್ಲದೆ ಹೋದ್ರೆ ಅವಾಗ ಏನ್ ಮಾಡ್ಬೇಕು? ಎಷ್ಟೋ ಊರಲ್ಲಿ ಇವತ್ತು ಏನ್ ಪಾಠ ಹೇಳೋ ಪಂಡಿತರೇ ಇಲ್ಲ. ಎಷ್ಟೋ ಊರಲ್ಲಿ ಇಲ್ವೇ ಇಲ್ಲ. ತಾಲೂಕು ಹೆಡ್ಕ್ವಾರ್ಟರ್ಸಲ್ಲೂ ಸಿಗೋದಿಲ್ಲ, ಡಿಸ್ಟ್ರಿಕ್ಟ್ ಹೆಡ್ಕ್ವಾರ್ಟರ್ಸಲ್ಲೂ ಸಿಗೋದಿಲ್ಲ. ಇದು ಹಳ್ಳಿಯಲ್ಲಿ ಇರ್ತಿತ್ತು, ಇಲ್ಲ ಅದೀಗ. ಅದು ಯಾವ ದೊಡ್ಡವರಲ್ಲಿ ತಮ್ಮ ಹತ್ರದಲ್ಲಿ ಇರೋದಿಲ್ಲ, ಬೇರೆ ಊರ್ಗಿಂತ ಹೋಪ್ಲೆಸ್ ಆಗುತ್ತೆ. ಅದೆಲ್ಲ ಯೋಚನೆ ಮಾಡಿದಾಗ ಏನ್ ಮಾಡ್ಬೇಕು ಅಂದ್ರೆ, ನಾಸ್ತಿ ನಿರ್ಣೀತ ಶ್ರವಣಾಧಿಕ. ಏನು ನಿರ್ಣಯಗಳಿದೆಯಲ್ಲ ಅದನ್ನ ಓದಿಬಿಡಿ, ಕನ್ಫ್ಯೂಷನ್ ಇಲ್ಲ. ರಿಸಲ್ಟ್ ಅದು ಸಾಲ್ವ್. ಮಕ್ಕಳ ಎಕ್ಸಾಂಪಲ್ಸ್ ಇದ್ದಾಗೆ, ವರ್ಕ್ ಎಕ್ಸಾಮ್ಸ್ ಅಲ್ಲಿ ಕನ್ಫ್ಯೂಷನ್ ಇರೋದಿಲ್ಲ. ಅದರಿಂದಾಗಿ ಅಂತ ಗುರುಗಳು ಸಿಕ್ಕಾಗ ಉಪಯೋಗ ಮಾಡ್ಕೊಳ್ಳಿ. ಸಿಗದೆ ಹೋದಾಗ ಆಚಾರ ಅದಕ್ಕೆ ಸರೋಬರ ಯಾತಕ್ಕೆಲ್ಲ ನಿರ್ಣಯಗಳೇ. ಆ ಕಡೆ ಯೋಚನೆ ಮಾಡಕ್ ಕಾರಣ ಅಂತ ಭಾಗ ಯಾರಿಗೆ ಸಿಗುತ್ತೆ ಯೋಚನೆ ಮಾಡಿ. ನಿಮಗೆ ಪ್ರಾವಿಡೆಂಟ್ ಕೊಟ್ಟು ಊಟ ಮಾಡಿ ಅಂದ್ರೆ ಹೇಗಿರ್ತದೆ, ಅಡಿಗೆ ಮಾಡಿ ಊಟ ಮಾಡಿಕೊಂಡ್ರೆ ಹೇಗಿರ್ತದೆ? ಇವ್ರು ಅಡಿಗೆ ಮಾಡಿಕೊಡಕ್ಕೆ ಬರೋದಿಲ್ಲ. ಫಸ್ಟ್ ಅವಾಗೇನ್ ಮಾಡ್ತಾನೆ, ಪ್ರಾವಿಡೆಂಟ್ ಮನೆಯಲ್ಲಿದೆ ಕಾಯ್ತಾ ಕೊಡ್ತಾರೆ, ಮಾಡಿ ಬಡಿಸ್ಬಿಟ್ರೆ ಅದು ಬೇರೆ. ಆಚಾರ ಬಡಿಸ್ಬಿಟ್ಟು ಎಲ್ಲ ರೆಡಿ ಮಾಡಿ ಬಡಿಸಿ ಹೋಗ್ಬಿಟ್ಟಿದ್ದಾರೆ. ಅದನ್ನ ನಾವು ಬಿಟ್ಟು ಎಲ್ಲೋ ಅಲ್ಲಿ ಡಸ್ಟ್ಬಿನ್ ಹುಡ್ಕೋತ ಓಡಾಡ್ತಿರ್ತಾರೆ. ಇದು ಬಿಟ್ಟು ಅಂದ್ರೆ ಎಷ್ಟು ಆಚಾರ ಗ್ರಂಥಗಳು ಮಹತ್ವ ಇರೋದೆಲ್ಲ. ಒಂದೊಂದು ಗ್ರಂಥ ಓದ್ಬೇಕಾದ್ರೆ ಎಷ್ಟು ಆಚಾರ ವಾಯುದೇವರು ಬಿಟ್ಟುಬಿಡಿ, ಆ ಬರೀ ಎಷ್ಟು ಜ್ಞಾನ ಇರ್ಬೇಕು ಅವ್ರು ಯೋಚನೆ ಮಾಡಿ. ಎಷ್ಟೋ ಜನಕ್ಕೆ ಅವತಾರ ಗೊತ್ತಿರೋದಿಲ್ಲ. ಒಬ್ಬ ಎಂಥ ಕೆಲಸ ಮಾಡಿದ್ದಾರೆ ಅಂತ ಅಷ್ಟು ಅನ್ಸೋದಿಲ್ಲ. ಈ ಕೆಲಸ ನೋಡಿದ್ರೆ ಆಮೇಲೆ ಎಲ್ಲರೂ ಒಪ್ಕೊಂಡ್ರು, ಅವರಷ್ಟು ಮಾಡಿದ್ರೆ ಯಾರು ಮಾಡ್ಲಿಕ್ಕೆ ಬರೋದಿಲ್ಲ ಅಂತ ಐತಿ. ಎಲ್ಲರೂ ಒಪ್ಕೊಂಡ್ರು ಅವರದ್ದು ಟಾಪ್ ಅಂತ. ಅದನ್ನ ಉಪಯೋಗ ಮಾಡ್ಕೊತಾ ಇಲ್ಲ. ಎಲ್ಲ ಬೆಳೆಸಿದ ಕಾಲಕ್ಕೆ ಏನೋ ತಿನ್ಕೋತ ಕೂತ್ರೆ ಹಾಗೆ ಇದ್ದಕ್ಕೆ ಎಂತ ಸಿಕ್ಕಿ ಕುಡಿದಾಡ್ಬಿಟ್ರೆ ಜನಗಳೆಲ್ಲ ಯೋಗ್ಯರಾದ್ರೆ ಸಂತೋಷ ಪಡ್ತಾರೆ. ವಿಶೇಷಾನಂದ ತಾದೃಗ್ ಗುರುಹು ಯದಿ ನಾಸ್ತಿ. ಅಂಥ ನಮ್ಮ ಉಪದೇಶ ಮಾಡತಕ್ಕಂಥ ಸಾಮರ್ಥ್ಯ ಇರೋ ಗುರುಗಳು ಇಲ್ಲದೆ ಹೋದ್ರೆ ಏನ್ ನಿರ್ಣಯ ಅಂತಾಗಿದೆ ಅದನ್ನು ಓದ್ಕೊಳ್ಳಿ. ಅಂದ್ರೆ ನೀವು ಅರ್ಥ ಮಾಡ್ಕೊಳ್ಳೋ ಬುದ್ಧಿ ಬೇಕಿಲ್ಲ. ಅದಕ್ಕೆ ರೆಡಿ ಇದೆಯಲ್ಲ ಕೂಡ. ಊಟ ರೆಡಿ, ಊಟ ಮಾಡಿ ಅಂತಾರಲ್ಲ ಹಾಗೆ ಅಷ್ಟೇ. ನಿರ್ಣಯ ಮಾಡಿ ಆಗಿದೆ ಅದನ್ನು ಓದ್ಕೊಂಡ್ರೆ ಸಾಕು. ಹೊಸ ಗ್ರಂಥ ಓದಕ್ ಹೋಗ್ಬೇಡಿ ಅಂತ ಅರ್ಥ. ಹೊಸ ಗ್ರಂಥ ಓದಿ ಕನ್ಫ್ಯೂಷನ್ ಮಾಡ್ಕೊಳ್ಳೋದ್ರ ಮಾಡಬೇಡಿ. ಏನ್ ಪ್ರೂವ್ ಆಗಿದೆ ಅದನ್ನ ಓದ್ಕೊಂತ ಹೋಗ್ಬೇಡಿ ಅಷ್ಟೇ. ಯದಿ ತಾದೃಗ್ ಗುರು ನಾಸ್ತಿ ನಿರ್ಣೀತ ಶ್ರವಣ ಅಧಿಕ. ಅದು ಓದಕ್ ಬರೋದಿಲ್ಲ, ಕೇಳಿ. ಅದು ತಾತ್ಪರ್ಯ ಕೇಳಿ, ಜಯಂತಿ ಎಲ್ಲ ಕೇಳ್ತಾ ಹೋಗಿ ಗೊಂದಲ ಇರೋದೇ ಇಲ್ಲ. ಸತ್ಸಿದ್ಧಾಂತಾನುಸಾರೇಣ ನಿರ್ಣಯ ಜ್ಞಾತ್ ಸಮಾಚಾರೇ. ಆದ್ರೆ ನಿರ್ಣಯ ನೀವು ಗೊತ್ತಿಲ್ಲ, ನೀವು ನಿರ್ಣಯ ಗ್ರಂಥ ಓದಿದ್ರೆ ಅದನ್ನ ಪಾರಾಯಣ ಮಾಡ್ತಾ ಇದ್ಬಿಡಿ. ಇಲ್ದ ಹೋದ್ರೆ ನಿರ್ಣಯಜ್ಞರಿಂದ ತಿಳ್ಕೊಳ್ಳಿ. ನಿರ್ಣಯ ತಿಳ್ಕೊಂಡಿರ್ತಾರಲ್ಲ ಅವರಿಂದ ತಿಳ್ಕೊಳ್ಳಿ. ನಾವು ತಿಥಿ ಗೊತ್ತಿಲ್ಲ, ಜ್ಯೋತಿಷ್ ಕೇಳ್ತಾರೋ ಇಲ್ವೋ, ಮುಹೂರ್ತ ಫಿಕ್ಸ್ ಮಾಡ್ತಾರೋ ಇಲ್ಲೋ, ಆ ರೀತಿ ಮಾಡಿ. ಸತ್ಸಿದ್ಧಾಂತಾನುಸಾರೇಣ ನಿರ್ಣಯ ಜ್ಞಾತ್ ಸಮಾಚಾರೇ. ಅವ್ರು ಹೇಳ್ತಿರ್ಬೇಕಾದ್ರೆ ಸತ್ಸಿದ್ಧಾಂತಕ್ಕೆ ಅನುಸಾರವಾಗಿ ಹೇಳ್ಬೇಕು, ಅವರು ಕೇಳ್ಬೇಕು ಕೂಡ. ಇವರು ಸೊ ವಿರೋಧ ಬಂದ ತಕ್ಷಣ ಕೇಳಬೇಕು, ಸಿದ್ಧಾಂತಕ್ಕೆ ವಿರೋಧ ಬರುತ್ತಲ್ಲ ಅಂತ ಕೇಳಿ ಸರಿ ಮಾಡ್ಕೋಬೇಕು. ಇಲ್ಲ ಹೀಗೆ ಹೇಳಿದ್ದೀವಿ, ಅರ್ಥ ಸರಿ ಇದೆ ಅಂತ ಹೇಳ್ತಾರೆ. ಶ್ರವಣಾದಿ ವಿನಾನೈವ ಕ್ಷಣಂ ತಿಷ್ಠೇದಪಿ ಕ್ವಚಿತ್. ಒಟ್ಟಿನ ಮೇಲೆ ಶ್ರವಣ ಮನನ ಧ್ಯಾನ. ಅದಕ್ಕೆ ಶ್ರವಣೇನ ಅನುವಾದೇನ ಮನನೇನ ಅವೃಥಾ ಕರೋ ಕಾಲಂ ವೇದಾಂತ ಶಾಸ್ತ್ರಸ್ಯ ವೇದಾಂತ ಗುರು ಸೋದರ. ಯಾರು? ವಿಷ್ಣು ತೀರ್ಥರು ಹಾಗೆ ಮಾಡಿದ್ರು ಅಂತ ಹೇಳ್ತಾರೆ. ಆಚಾರ ಮೃದವರೇ ಅಷ್ಟೇ ತಮಗೆ ಹೆಚ್ಚು ಹೇಳಿರ್ಬೋದು. ಆದ್ದರಿಂದ ಇಲ್ಲ ಶ್ರವಣ, ಇಲ್ಲ ಕೇಳಿ, ಇಲ್ಲ ಹೇಳಿ, ಇಲ್ಲ ಧ್ಯಾನ ಮಾಡಿ, ಸುಮ್ಮನೆ ಮಾತ್ರ ಕೊಡ್ಬೇಡಿ. ಮೂರು ಬಿಟ್ಟು ಬಲಿ ಬಿಟ್ಟಿರ್ತಾರೆ ಮಾಡ್ತೀರಾಗ. ಇದು ತಪ್ಪು ಬಹಳ. ಅದೇ ಇದೆಲ್ಲ ಓದ್ತಾ ಹೋದ್ರೆ ಕೊನೆ ಪಕ್ಷ ಒಂದ್ ಡೆವಲಪ್ ಆಗುತ್ತೆ. ಕೇಳಲೇಬೇಕು, ಇದು ಭಾವನೆ ಬರುತ್ತಲ್ಲ, ಆ ಸ್ಥಿತಿ ಬರುತ್ತೆ.
ಇಷ್ಟ ಅದನ್ನೇ ಹೇಳ್ತಿರೋದು ಈಗ. ಗುರು ಸಣ್ಣ ಗುರುನು ದೊಡ್ಡ ಗುರುನು ಗುರು ಅಂತ ಸಿಕ್ಕೋದು ಸ್ತೋತ್ರ ಪಾಠ ಹೇಳ್ಕೊಡಿಪ್ಪ ನಿಮಗೆ. ಭಾರಿ ಹೇಳೋದಕ್ಕೆ ಇವ್ರಿಗೂ ಬರೋದಿಲ್ಲ ಅವ್ರಿಗೂ ಬರೋದಿಲ್ಲ. ಸ್ತೋತ್ರ ಪಾಠ ಕಲೀರಿ, ಅದು ಬರೋದಿಲ್ವಾ? ಸೂಕ್ತ ಪಾಠ ಕಲೀರಿ, ಏನು ಬರೋದಿಲ್ಲ. ಅವರು ಸುಧಾ ಓದ್ಬೇಕಲ್ಲ, ಏನು ಓದಬಾರ್ದು. ಸುಧಾ ಓದೋದಿಲ್ಲ, ಯಾರು ಇಲ್ಲ. ಮುಂದೆ ಇವತ್ತೆಲ್ಲ ಸ್ಟೆಪ್ ಬೈ ಸ್ಟೆಪ್ ಮುಂದೆ ಹೋಗೋ. ಇವತ್ತೆಲ್ಲರೂ MSc ಆಗಿಬಿಡ್ತಾರ. ಓದಿ ಎಜುಕೇಶನ್ BSc ಎಜುಕೇಶನ್ ಅಲ್ಲೇನು ಬೇಕಾ SLC ಪಾಸ್ಗೆ ಒಂದು ಬೆಲೆ ಇಲ್ವಾ? ಪ್ರೈವೇಟ್ ಸ್ಕೂಲ್ ಸೈನ್ ಮಾಡಕ್ ಬರೋದು ಸರಿಯಾಗಿ ಓದಿದ್ರೆ ಅದೊಂದು ಪುಣ್ಯ ಅಲ್ವಾ? ಆ ರೀತಿ ಓದ್ಬೇಕು. ಅವ್ರಿಗೆ ಹೇಳಿದ್ದೇನೀಗ ನಿರ್ಣೀತ ಅಂತ ಹೇಳಿದ್ದಾರೆ. ನಿಮಗೆ ನಿರ್ಣಯ ಆಗಿದೆ. ಪುಸ್ತಕ ಅನುವಾದಗಳು ಓದಿ ಆಯ್ತಾ. ಹೇಳೋರು ಸಿಕ್ಕರು ಜಾಸ್ತಿ ಓದ್ಕೊಳ್ಳಿ. ನೀವು ಎಷ್ಟೇ ಓದಿದ್ರು ಕೂಡ ಹೇಳಿದವ್ರದ್ದು ಅಷ್ಟು ಹೇಳಕ್ ಸಾಧ್ಯ ಇಲ್ಲ. ಯಾಕೆ? ಅವ್ರ ನಾಲೆಜ್ ಜಾಸ್ತಿ ಇದ್ದೇ ಇರೋದು. ಅವ್ರು ಇಲ್ದೆ ಹೋದಾಗ ನೀವು ಶ್ರವಣ ಮಾಡಿ. ಇವಾಗ ಶ್ರವಣದ ಕಾಲ ಬರೋದಿಲ್ಲ, ಓದಿ. ಪುಸ್ತಕ ಓದಿ ಸಿಗುತ್ತಲ್ಲ ನಮಗೆ ಇವತ್ತು. ಹೌದು, ನಮ್ಮ ಕನ್ನಡ ಪುಸ್ತಕ ಏನು ಓದೋದು ಅಂತ ಅವರು ಸಂಸ್ಕೃತ ಬರೋದಿಲ್ಲ, ಬೇರೆ ಕನ್ನಡ ಓದೋದಿಲ್ಲ, ಜ್ಞಾನ ಆಗಿ ಬರುತ್ತೆ. ಅಂದ್ರೆ ಜ್ಞಾನಕ್ಕೆ ನಾವು ಲೌಕಿಕದಲ್ಲಿ ಎಷ್ಟು ಕಷ್ಟಪಡ್ತಾರೆ ನಿಮ್ಗೆ ಆಶ್ಚರ್ಯ ಆಗುತ್ತೆ. ಸಣ್ಣ ಸಣ್ಣ ಹುಡುಗರು SLC ಹುಡುಗರು ಬೆಳಿಗ್ಗೆ ಪಾಠಕ್ಕೆ ಹೋಗ್ತಾರೆ, 6 ಗಂಟೆಗೆ ಎದ್ದು ಕೂಲಿಗೆ ಹೋಗ್ತಾರೆ, ಮತ್ತೆ ಬರ್ತಾರೆ, ಹೋಮ್ವರ್ಕ್ ಮಾಡ್ತಾರೆ. ಅದು ಅಷ್ಟು ಶಾಸ್ತ್ರ ಓದ್ಬಿಟ್ಟು ವೈಕುಂಠಕ್ಕೆ ಹೋಗ್ಬಿಡ್ತಿದ್ವಿ. ಗೊತ್ತಾಯ್ತಾ? ಅಷ್ಟು ಓದೋದೆ. ಇದು ಓದಿದ್ದೆ ನಮ್ಮ ಹುಡುಗ ಫಸ್ಟ್ ಬರ್ಬೇಕು, ಇನ್ನೂ ಜಾಸ್ತಿ ಬರ್ಬೇಕು. ಲೌಕಿಕಕ್ಕೆ ಯಾಕೆ ಕಷ್ಟಪಡ್ತಾರೆ ಅಂದ್ರೆ ರಿಸಲ್ಟ್ ಗೊತ್ತಿದೆ ಅವ್ರಿಗೆ, ಎಷ್ಟು ಕೆಲಸ ಸಿಗುತ್ತೆ. ಶಾಸ್ತ್ರದ ಗೊತ್ತಿಲ್ಲ, ಅದಕ್ಕೆ ರಾಯರಂತ ಅವತಾರ ಮಾಡ್ತಾರೆ. ಅವ್ರನ್ನ ನೋಡೋದಿಲ್ಲ, ಊಟ ತೊತ್ತಿ ಹೋಗ್ತಾರೆ, ಅದ್ರಲ್ಲಿ ಗೊತ್ತಾಗೋದಿಲ್ಲ ಅವ್ರ ವಿಚಾರ. ಇಷ್ಟೆಲ್ಲ ಸಾಹಸ ಮಾಡಿದ್ರೆ ಅವಾಗ ಮಾಡ್ಬೇಕು. ಯಾವಾಗಲೂ ಕೂಡ ಕಾದಂಬರಿ ಓದ್ತಾರೆ, ಟೆಕ್ಸ್ಟ್ ಬುಕ್ ಓದ್ತಾರೆ, ಕಥೆ ಪುಸ್ತಕ ಓದ್ತಾರೆ, ನ್ಯೂಸ್ ಪೇಪರ್ ಓದ್ತಾರೆ. ಓದೋದ್ರ ವ್ಯತ್ಯಾಸ ಇದೆ. ಹೆಡ್ಲೈನ್ಸ್ ಓದಿ ಹೋಗ್ಬಿಡ್ತಾರೆ ಕಡೆ. ಅದು ನೋಟ್ಸ್ ಮಾಡ್ಕೊಂಡು ಕೊಡಲ್ಲ ಯಾರಾದ್ರೊಳಗೆ. ಗೊತ್ತಾಯ್ತಾ? ನಾನ್ ಡಿಟೇಲ್ಡ್ ಬುಕ್ಸ್ ಓದ್ತಾರೆ, ಜಸ್ಟ್ ತಿಳ್ಕೊಂಡ್ರೆ ಸಾಕು. ಡೀಟೇಲ್ ಟೆಕ್ಸ್ಟ್ ಓದ್ತಾರೆ, ಪ್ರತಿ ವಾಕ್ಯ ಪ್ರತಿ ಪದ ಓದಬೇಕಾಗ. ಗೊತ್ತಾಯ್ತಾ? ಅದು ಕನೆಕ್ಟ್ ಆಪ್ಷನಲ್ ಸಬ್ಜೆಕ್ಟ್ ಇನ್ನೂ ಹೆಚ್ಚು ಓದ್ಬೇಕು. ಇದೆಲ್ಲ ಓದ್ತಾ ನೋಡ್ತಾ ಹೋಗ್ಬಿಟ್ರೆ ಆಗ ಒಂದು ಭಾರಿ ಮುಂದೆ ಬರ್ಲಿಕ್ಕೆ ಸಾಧ್ಯತೆ ಇದೆ. ಇದನ್ನ ನೆನ್ಬೇರಿಬಾರ್ದು ಎಂದು ಮನೇಲಿ ಬೋರ್ಡ್ ಹಾಕುವ. ಶ್ರವಣಾದಿ ವಿನಾನ ಇವ ಕ್ಷಣಂ ತಿಷ್ಟೇ ಇರಬೇಕು. ಒಂದು ಶ್ರವಣಾದಿ ವಿನಮ್ಯ ಕ್ಷಣ ಹೇಳಿದ್ರಲ್ಲ, ಇನ್ನೊಬ್ರು ಶ್ರವಣ ಒಂದು ಕ್ಷಣದ ವೇಸ್ಟ್ ಮಾಡಬೇಡಿ, ನೀವು ಹಾಡ್ಕೋಬೇಡಿ ಅಲ್ಲ, ಉಳಿದೋದು ವೇಸ್ಟ್ ಮಾಡಬೇಡಿ. ಅಂತ ಜನರು ಜಾಸ್ತಿ, ಭಾರಿ ಜನ ಸಿಗ್ತಾರಂತ. ಅನ್ನೆಸರಿ ಡಿಸ್ಟರ್ಬೆನ್ಸ್ ಹಾಗಿರ್ಬಾರ್ದು. ನೋಡಿ ಹೊರಟ್ಬಿಡ್ಬೇಕು. ಫಸ್ಟ್ ಸೌಂಡ್ ಜಪ ಮಾಡ್ತಾ ಕೂತಿರ್ತಾರೆ, ನಮಸ್ಕಾರ ಮಾಡ್ಸಕ್ ಏನು ಬೇಕಾಗಿಲ್ಲ. ಅವ್ರು ಮಾತಾಡ್ಸಿ ಹೋಗ್ಬೇಕು ಅಂತ ಏನಿಲ್ಲ, ನಿಮ್ ಕಡೆ ನೋಡ್ಬೇಕಾಗಿಲ್ಲ. ಅವರು ಈಗ ಒಳಗಿರೋ ಪರಮಾತ್ಮನೇ ಮಾಡ್ತಾರೆ. ಮುಖ್ಯವಾಗಿ ನೋಡಿದ್ರೆ ಸರಿನೇ, ಡಿಸ್ಟರ್ಬ್ ಮಾಡಬಾರ್ದು, ಮಾತಾಡ್ಸಕ್ ಹೋಗ್ಲೇಬಾರ್ದು. ದೊಡ್ಡ ಅಪರಾಧ ಅದು. ನೀವೂ ಮಾಡ್ಲಿಲ್ಲ, ಅವ್ರನ್ನೂ ಮಾಡಕ್ ಬಿಡೋದಿಲ್ಲ ಅಂತಾಗ. ಹಾಗೆಲ್ಲ ಕಿಟಕಿಯಲ್ಲಿ ಬರಿತಿದ್ದಾಗ ಬರಿ ಬರಿ ಅಂತಾನು ಹೇಳ್ಬಾರ್ದು. ನೋಡೋದು ಹೀಗೆ ಬರಿ ಬರಿ ಅಂತ ಹೇಳ್ತಾ ಕೊಡೋದು ಬಿಟ್ಬಿಡಕ ಫ್ರೀಯಾಗಿ. ಡಿಸ್ಟರ್ಬ್ ಮಾಡಬಾರ್ದು. ಅದಕ್ಕೆ ಪರಿಶುದ್ಧ ಅದೆಲ್ಲ ಕೇಳಿದ. ಅಂತ್ಯಕಾಲ ಬಂತು, ಎಲ್ಲ ಹೊರಟೋಗ್ಬಿಟ್ಟು ಶಿಕಾಯತ ಎಲ್ಲ ಯಾರೂ ಇಲ್ಲ, ಒಬ್ಬನೇ ಕೂತ್ಕೊತಾರೆ. ಅದು ಅಂತ್ಯಕಾಲ ಅಂದ್ರೆ ಮೋಸ್ಟ್ ಸೀರಿಯಸ್ ಟೈಮ್. ಏನೋ ಸಂತತಂ ಚಿಂತ ಏನಪ್ಪ ಅಂತ ಕಾಲೇ ವಿಷಯ. ಪರೀಕ್ಷೆ ಕಾಲಕ್ಕೆ ಮಾತಾಡ್ಸೋದು ತಪ್ಪು. ಸರಿ ಚೆನ್ನಾಗ್ ಬರಿ ಅಂತಾನು ಹೇಳ್ಬಾರ್ದಾಗ. ಆ ಟೈಮಿಗೆ ಎಷ್ಟಾಗುತ್ತೆ ವಿಷಯ. ಪೂಜೆ ಕೂತ ಸಮಾಚಾರ ಅವ್ರು ಹಾಗಂದ್ರು ಏನೋ ಕಥೆಗಳೆಲ್ಲ ನಡೆದು ಬಿಡ್ತಾರೆ. ಪೂಜೆ ಇವತ್ತಿಗೆ ಅದು ಇವ್ರ ಇವತ್ತಿಗೆ ಏನ್ ಪೂಜೆ ಆಗತ್ತದ? ಆಗೋದೆ ಡಿಸ್ಟರ್ಬೆನ್ಸ್ ಮಾಡದೇ ಇರೋದು ಒಂದು ಆಲ್ಟ್. ಅದು ಶ್ರವಣಾದಿ ವಿನಾನ ಇವ ಕ್ಷಣಂ ತಿಷ್ಟೇದಪಿ ಕ್ವಚಿತ್ ಅತ್ಯಶಕ್ಯೇತು ನಿದ್ರಾದೌ ಪುನರೇವ ಸಮಾಚಾರೇ. ನಿದ್ರೆ ಬರುತ್ತಲ್ಲಿ ಏನ್ ಮಾಡ್ಬೇಕು? ಅದು ಆಚಾರ್ಯ ಎಷ್ಟು ಬಿಡ್ತಾರೆ, ಯಾರು ಕೊಡ್ತಾರೆ ನಿಮಗೆಲ್ಲ? ನಿದ್ರೆ ಬಂದಾಗ ಏನ್ ಮಾಡ್ಬೇಕು ಅಂತ ಕೇಳ್ತಾರೆ. ಆ ಲೆವೆಲ್ ಅವರು ಎಷ್ಟು ಕಾರುಣ್ಯ ಇದೆ ಅಂದ್ರೆ, ಆಯ್ತು ಮತ್ತೆ ಓದಿ, ನಿದ್ದೆ ಮುಗಿದ ತಕ್ಷಣ ಓದಿ ಆಯ್ತಾ, ಮಾಡಬೇಡಿ ಅಂತ ಹೇಳೋದಿಲ್ಲ. ಆ ಬರೆಯ ವಾಕ್ಯಗಳು ನೋಡ್ಬೇಕು. ಅತ್ಯಶಕ್ಯೇತು ನಿದ್ರಾದು ಪುನರೇವ ಸಮಾಚಾರ. ಅತಿ ಅಶಕ್ಯ ಅದು. ಸ್ವಲ್ಪ ಇದ್ರೆ ಬಂದ್ರೆ ಸ್ವಲ್ಪ ಎತ್ತು ಕೂತ್ಕೊಳ್ಳಿ. ಪರೀಕ್ಷೆ ನಾಳೆ ಅಂತ ಹೆಂಗ್ ಮಾಡ್ತಾನೋ ಅವನು, ಒಂದು ಓಡಾಡ್ತಾನೆ, ಏನೋ ಮಾಡ್ತಾನೆ, ಕಣ್ಣಿ ನೀರು ಹಚ್ಕೊತಾನೆ. ಯಾಕೆ? ನಾಳೆನೆ ಪರೀಕ್ಷೆ ಇದೆ, ಏನೇನು ಮಾಡಾಗಿಲ್ಲ. ನಾಳೆ ಪರೀಕ್ಷೆ ಎಂಬುದು ಲೌಕಿಕ. ಎನಿ ಟೈಮ್ ಡೆತ್ ಎಂಬುದು ಶಾಸ್ತ್ರ. ನಾಳೆ ಗೀಡೆ ಎಲ್ಲ ಅದಕ್ಕೆ. ಈಗಲೂ ಇನ್ನಾವಾಗಲೂ ಈ ತನಗೂ ಹೋಗದಿರೋದು. ನಾವೆಲ್ಲ ಆಫ್ಟರ್ ಅಂತ ಶುರು ಮಾಡೋದು. ಆಮೇಲೆ ನಾವೇ ತೀರ್ಮಾನ ಮಾಡೋದು, ಟೂ ಲೇಟ್, ಈಗ ಆಗೋದಿಲ್ಲ ಅಂತೇಳಿ. ಮೊದಲು ಆಫ್ಟರು, ಈಗ ನೆಕ್ಸ್ಟ್ ಜನ್ಮಕ್ಕೆ ಹೋಗ್ಬಿಡ್ತಾರೆ ಸೀದಾ. ಹಾಗೆಲ್ಲ ಮಾಡಬಾರ್ದು. ಅತ್ಯಶಕ್ಯೇತು ನಿದ್ರಾದು ಪುನರೇವ ಸಮಾಚಾರ. ಏಳಿ ಗಿಡಿ ಹಳ್ಳೆ ಇಲ್ಲ, ಮತ್ತೆ ಓದಿ ಆಯ್ತಾ, ಮತ್ತೆ ಓದಿ. ಸಮ್ ಆಚಾರ್ಯ, ಸಮ್ ವಿಷ್ಣು ಪ್ರೀತ್ಯರ್ಥ ಮಾಡೇ ಕೆಲಸ. ಅರ್ಥ ಆಯ್ತಾ? ಡ್ರೈವರ್ ತುಂಬಾ ನಿದ್ದೆ ಬರುತ್ತೆ ದಾರಿ ಹೊಡೋಗ್ಬೇಕಾದ್ರೆ, ನಾವು ಹಾಸಿ ಮರಿ ಬಿಡೋದಿಲ್ಲ. ಅವ್ರು ಹಾಗೆ ಸ್ವಲ್ಪ ಬರ್ಕೊಂಡು ಮತ್ತೆ ಹೊರಟ್ಬಿಡ್ತಾರೆ. ಅಷ್ಟೇ ನಿದ್ದೆ, ಜಾಸ್ತಿ ಇಲ್ಲ. ಅದನ್ನ ಮಾಡಬೇಡಿ ಅಂತ ಹೇಳಿದ್ರೆ ಆಗಲ್ಲ, ನಿಮ್ ಕೈ ಆಗಲ್ಲ ಅಂತಂದ್ರೆ ಆಗಲ್ಲ ಅಂತ ಹೇಳಿ. ಅಂದ್ರೆ ಅದು ಎಷ್ಟು ಪ್ರಾಕ್ಟಿಕಲ್ ಆಗಿ ಎಷ್ಟು ಇರುತ್ತೆ. ಇದನ್ನೂ ಮಾಡೋದ್ರೆ ಇನ್ನೇನ್ ಮಾಡ್ಬೇಕು ಅವರಿಗೆ? ಇಷ್ಟು ಅವಕಾಶ ಯಾರು ಕೊಡ್ತಾರೆ ನಿಮಗೆ? ಕೊಡಕ್ ಸಾಧ್ಯ ಇಲ್ಲ. ಸತ್ಯಶಕ್ಯೇತು ನಿದ್ರಾದು ಪುನರೇವ ಸಮಾಚಾರೇ. ಪುನಃ ಸಮಾಚಾರೇ ರೇವ, ಮತ್ತೆ ಮಾಡ್ಲೇಬೇಕು, ದಾರಿ ಇಲ್ಲ ಅದಕ್ಕೆ.
ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಯಾವ್ದು ಗೊತ್ತಾ? ಆಚಾರ್ಯ ಬಂದು ದೃಷ್ಟಿ ಮಾಡಿದ್ದಕ್ಕೆ ಎಲ್ಲ ಕಪಿಗಳಿಗೂ ಬಾಣ ಹೊಡೆದ ಇಂದ್ರಜಿತ್, ಎಲ್ಲ ಬಿದ್ದು ಬಿಟ್ರು. ಮೊದಲು ಗರುಡ ಬಂದ, ಸರಿ ಬಿಟ್ಬೇಡ. ಅವೇ ಐವತ್ತು ತಂದ್ರು, ಸಂಜೀವನ ತಂದ್ರು. ಎಲ್ಲ ಹೇಗೆ ಬಿದ್ದಿದ್ರು ಗೊತ್ತ ಅವರೆಲ್ಲ? ಇಮಿಡಿಯೇಟ್ ಅನಸ್ತೇಷಿಯಾ ಕೊಟ್ಟ ದಪ್ಪತ್ತ ಬಿದ್ದುಬಿಟ್ಟಿದ್ರು. ಕೆಲವರು ಕೈ ಎತ್ತವ್ರು ಹಾಗೆ ಬಿದ್ದಿದ್ರು, ಕೆಲವರು ಕೂತವ್ರು ಹಾಗೆ ಬಿದ್ದಿದ್ರು, ಹಾಗೆ ಹೊಡೆದು ಬಿಟ್ಟಿದ್ದಾರೆ. ಕೆಲವರೆಲ್ಲ ಯಾವ್ದೋ ಬಂಡೆ ತೊಡೆಯಿದ್ರು, ಹಾಗೆ ಕೈಲಿ ಬಂಡೆ ಹಾಗೆ ಇತ್ತು, ಹಾಗೆ ಮಲಗಿಬಿಟ್ಟಿದ್ರು. ಯಾವಾಗ ಹನುಮಂತ ಕೊಟ್ರು ಎಲ್ಲ ಅದು ಸಮೇತ ಇದ್ರಂತೆ. ಮತ್ತೆ ಆ ಬಂಡೆ ಸಮೇತ ಇದ್ರೆ ಹೊರತು ಎಲ್ಲಿದ್ದೀರಿ ಯೋಚನೆ ಮಾಡ್ತಾ ಕೊಡ್ಲಿಲ್ಲ. ಸಮೇತನೇ ಪುಸ್ತಕ ಹಾಗೆ ಪುಸ್ತಕ ಸಮೇತನೇ ಹೇಳೋದು. ಅದು ಇಲ್ಲಿ ಹೇಳಿದ್ದೆ ಫಾಲೋ ಮಾಡಿ ತೋರಿಸ್ತಾರೆ. ಅದು ಹನುಮಂತ ತಾವೇ ಆದ್ರಿಂದ ಆಕೆ ಯುದ್ಧ ಅಲ್ಲಿ ಟೈಮ್ ಇದೆಯಲ್ಲ, ಯುದ್ಧ ರಂಗ ಅದು ಟೈಮ್ ಇರುತ್ತೆ. ಏನಾದ್ರು ಕೂಡ ವಾರಿಗೆ ಹೋಗಿರ್ತಾರಲ್ಲ ಪಾಪ ಸೈನಿಕರು, ಯಾರು ಶೂಟ್ ಮಾಡ್ತಾರೆ, ಕಾಲಿಗೆ ಏಟ್ ಬೀಳುತ್ತೆ, ಕೊಡ್ಲಕ್ಕೆ ಬರೋದಿಲ್ಲ ಅವನಿಗೆ. ಟ್ರೀಟ್ಮೆಂಟ್ ಯಾರು ಕೊಡೋರು ಇಲ್ಲ ಅಲ್ಲಿ. ಅದೊಳಗೆ ತನ್ನ ಬುದ್ಧಿ ಭಾರಿ ಉಪಯೋಗಿಸ್ಬೇಕು. ಅಂತವೆಲ್ಲ ಕೆಲವು ಬುಕ್ಸ್ ಓದ್ಬೇಕು. ಹಿಂದೆಲ್ಲ ಅಂತ ಯುದ್ಧಗಳಲ್ಲೆಲ್ಲ ಎರಡು ಕಾಲ ಕಳ್ಕೊಂಡವ್ರು ಇದ್ದಾರೆ. ಮತ್ತೆ ರಿಪೇರಿ ಮಾಡಿಸೋ ಯುದ್ಧಕ್ಕೂ ಅವ್ರು ಆಮೇಲೆ ಒಂದು ಜೊತೆ ಯುದ್ಧ ಮಾಡಿ ವಿಸಿ ವಿಕ್ಟೋರಿಯಾ ಕ್ರಾಸ್ ಅದು ಹಿಂದಿನ ಕಾಲದ್ದು ಅವಾರ್ಡ್ ತಗೊಂಡು 2 ಕಾಲು ಹೋಗಿದೆ. ಅಷ್ಟು ಹಠ ಅವರಿಗೆ ಗೆಲ್ಲಬೇಕು ಅಂತ. ಶಸ್ತ್ರಕ್ಕೂ ಹಾಗೆ, ಶಾಸ್ತ್ರಕ್ಕೂ ಹಾಗೆ. ಆ ರೀತಿ ಹಿಡಿದ್ರೆ ಶಸ್ತ್ರ, ಈ ರೀತಿ ಓದಿದ್ರೆ ಶಾಸ್ತ್ರ. ನಾವು ಸಾಮಾನ್ಯ ನಾನ್ ಸ್ಟಾಪ್ ಕಾನ್ಸೆಪ್ಟ್ ಇಲ್ವಾ? ದೂರ ಹೋಗ್ಬೇಕಾ ಸಾಮಾನ್ಯ ಯಾವ್ದನ್ನು ಪ್ರಿಫರ್ ಮಾಡ್ತೇವೆ? ಮುಕ್ತಿ ಭಾರಿ ದೂರ ಇದೆ, ಆದ್ರಿಂದ ಯಾವ ಹೋಗ್ಬೇಕು? ನಾನ್ ಸ್ಟಾಪ್ ಕಾನ್ಸೆಪ್ಟ್ ಅಲ್ಲಿ ಇರ್ಬೇಕು. ಯಾವಾಗ ನಮ್ದು ಫುಲ್ ಸ್ಟಾಪ್, ಕಂಡಾಗೆಲ್ಲ ಇಡೀ ಹೋದಾಗೆಲ್ಲ ಹಾಗಾಗ್ಲೇ ಇವೆಲ್ಲ ಟೆಕ್ಸ್ಟ್ ಸುಧಾ, ಇವೆಲ್ಲ ಆಕ್ಚುಲಿ ಬರೆದರೆ ಸುಧಾ ಬರೆದಿರೋದು. ಇದು ಯಾರಿಗೆ ಅರ್ಥ ಆಗಲ್ಲ ಇವೆಲ್ಲ ಕೂಡ. ತುಂಬಿದ ಸಭೆಯಲ್ಲಿ ಇದನ್ನ ಹೇಳ್ಬೋದಲ್ಲ, ಅಲ್ಲಿ ಯಾರಿಗೂ ಅರ್ಥ ಆಗದ ಹೇಳ್ತಾರ. ಅಂದ್ರಿಂದ ಮತ್ತೆ ಜನಗಳಿಗೆ ತಿಳಿಯೋದಿದು ಸುಧಾ ಅಂತ ಹೇಳಿ ಕೇಳಿದಾಗ ಆಗ್ಲಿಲ್ಲ. ಇದು ಕೂಡ ಊಟದಲ್ಲಿ ಕಾಶಿ ಹಲ್ವಾಡು ಇರ್ಬೋದು, ಸ್ವೀಟ್ ಇರ್ಬೋದು, ತೊಕ್ಕು ಇರ್ಬೋದು, ಉಪ್ಪಿನಕಾಯಿಯೂ ಇರ್ಬೋದು. ಜನಕ್ಕೆಲ್ಲ ತಿಳಿಯೋದಿದು. ಆ ರೀತಿ ಮಾಡಿ ಎಷ್ಟು ಅವೇರ್ನೆಸ್ ಬರ ಸಮಾಜದೊಳಗೆ, ಗೊತ್ತಾಯ್ತಾ? ಹಾಗೆಲ್ಲ ಇದ್ದವರಲ್ಲೇ ಪಾಠ ಶುರುವಾಗ ಬೇರೆಯವ್ರು ಕರ್ಸ್ಕೊಂಡು ಇಲ್ಲೇ ಓದಿ ಅಂತ ಹೇಳ್ತಾರೆ. ನಮಗೆ ಬೇಕು ಹೇಳೋರಿಗೆ. ಸ್ಕೂಲ್ ಇಲ್ಲ ನಮ್ಮಲ್ಲಿ, ಸ್ಕೂಲ್ ಬೇಕು ಅಂತ ಗಲಾಟೆ ಮಾಡಲ್ಲ. ಪಂಡಿತರ ಕಳಿಸಿ ಅಂದ್ರೆ ಪಂಡಿತನು ಬದುಕ್ತಾನೆ, ಅವರು ಬದುಕ್ತಾರೆ. ಹೇಳಿ ಹೇಳಿ ದುಡ್ಡು ಅಷ್ಟೇ ಅಲ್ಲ, ಜ್ಞಾನವೃದ್ಧಿ ಆಗುತ್ತೆ ಅವ್ರಿಗೆ, ಗೊತ್ತಾಯ್ತಾ? ಇವರಿಗೂ ಜ್ಞಾನವೃದ್ಧಿ ಆಗುತ್ತೆ. ಅತ್ಯಶಕ್ಯೇತು ನಿದ್ರಾದು ಪುನರೇವ ಸಮ. ನಮ್ದೇನು ಇವತ್ತು ಬೆಂಗಳೂರು ಅಷ್ಟೇ, ಇನ್ನೆಲ್ಲ ಆಗಬಾರದು. ಆಗಲ್ಲ, ಎಲ್ಲ ಎಲ್ಲಿಲ್ಲ ನೋಡ್ತಾರೆ. ಫಸ್ಟ್ ಸರ್ಕಾರ ಎಷ್ಟೇ ಬೈದ್ರು ಅವ್ರಿಗೊಂದು ವಿಷನ್ ಇದೆ. ಏನದು? ಎಲ್ಲಿ ಆಸ್ಪತ್ರೆ ಕಟ್ಟಿಸ್ಬೇಕು, ಎಲ್ಲಿ ಕಾಲೇಜ್ ಕೊಡ್ಬೇಕು. ಸರ್ಕಾರ ನಮ್ಮ ಇದಕ್ಕಿಂತ ಕೋಟಿ ಪಾಲಿ ವಾಸಿ. ಏನೋ ಒಂದು ಪ್ರಿನ್ಸಿಪಲ್ ಇದೆ. ಏನೇ ಕೆಲಸ ಮಾಡಿದ್ರು ಕಮಿಟಿ ಅಂತ ಇರೋದು. ಇಲ್ಲಿ ಜನ್ಮದಲ್ಲಿ ಒಂದು ಕಮಿಟಿ ನೋಡೇ ಇಲ್ಲ. ಜನ್ಮದಲ್ಲಿ ಒಂದ್ ಸತ್ಯ ಕೂಡ ನಾವು ಸಮಾಜ ಹೀಗಿದೆಯಲ್ಲ, ಏನ್ ಮಾಡ್ಬೇಕು ಅಂತ ಒಂದು ಸತ್ಯನೂ ನಡೆದೇ, ವಿಚಾರಗಳೇ ನಡೆದೇ. ಏನ್ ಮಾಡಬಹುದು ಜನಗಳಿಗೆ, ಏನೇನೋ ಆಗ್ತಾ ಇದೆ. ಸಮಾಜ ಡಿಮಿನಿಷ್ ಆಗ್ತಾ ಇದೆ ಡೇ ಬೈ ಡೇ. ಆನ್ ಪೇಪರ್ ಎಷ್ಟೋ ಜನ ಇದ್ದಾರೆ, ಎಲ್ಲ ಜನ ಭ್ರಷ್ಟರಾಗಿರೋದೇ ಜಾಸ್ತಿ. ಏನ್ ಮಾಡ್ಬೋದು ನಾವು ಅದಕ್ಕೆ? ಬಹಳ ತಪ್ಪು. ಅದೇ ಮಾಡದೆ ಹೋದ್ರೆ ಸಮಾಜ ಹೇಗೆ ಉಳಿಯುತ್ತೆ? ನಮ್ಮ ಕಾಲೇಜುಗಳಲ್ಲಿ ಹೇಗೆ ಅಂತ ರಿಸಲ್ಟ್ ಬಂದ ತಕ್ಷಣ ಫಸ್ಟ್ ಒಂದು ಮೀಟಿಂಗ್, ರಿಸಲ್ಟ್ ಎಷ್ಟು ಬಂತು, ಹೋಸರ್ಸ್ ಎಷ್ಟು ಬಂದಿತ್ತು, ಯಾಕೆ ಕಡಿಮೆ ಆಯ್ತು, ಎಲ್ಲಿ ತಪ್ಪಾಯ್ತು, ಎಲ್ಲ ಡಿಸ್ಕಸ್ ಮಾಡಿ ಆ ರೀತಿಯಲ್ಲಿ ಮತ್ತೆ ಈ ವರ್ಷ ಏನೇನು ಮಾಡ್ಬೋದಲ್ಲ. ಪ್ರತಿ ವರ್ಷ ಲೌಕಿಕಕ್ಕೆ ಮಧ್ಯೆ ನಡೀತಾನೆ ಇರುತ್ತೆ ಮೀಟಿಂಗ್ಗಳು. ವರ್ಷ ಪೂರ್ತಿ ಮೀಟಿಂಗ್ ಇದೆ. ಫಸ್ಟ್ ಟರ್ಮ್ ಆಯ್ತು, ಮತ್ತೆ ರಿಸಲ್ಟ್ ಹೇಗೆ ಬಂದು, ಎಷ್ಟು ಜನ ಹುಡುಗರು ಅಟೆಂಡ್ ಆದ್ರೆ, ಯಾಕೆ ಅಟೆಂಡ್ ಆಗ್ಲಿಲ್ಲ. ಇದರಿಂದಾಗಿ ಲೌಕಿಕ ಭಾರಿ ಬೆಳೀತಾ ಬಂತು. ಲೌಕಿಕ ವಿದ್ಯೆ ಯಾಕೆ ಬೆಳೀತು ಅಂದ್ರೆ ಈ ಅಟೆನ್ಷನ್ ಕೊಟ್ಟಿದ್ದಕ್ಕೆ. ಅಧ್ಯಾತ್ಮ ಅವರವರೇ ಮಾಡ್ಕೋಬೇಕಾಗಿದೆ ಹೊರತು ವ್ಯವಸ್ಥೆ ಅಂತ ನಮ್ಮಲ್ಲಿ ಇಲ್ಲ. ಅರ್ಥಾಯ್ತಾ? ಇವತ್ತು ಪಾಠಗಳು ವಿದ್ಯಾಪೀಠಗಳು ಅಂತ ಎಲ್ಲ ಹೈಯರ್ ಸ್ಟಡಿ ಇದ್ದಾಗೆ, ಲೋಯರ್ ಸ್ಟಡಿ ಗತಿ ಏನು ಗೊತ್ತಾಯ್ತು? ಯೂನಿವರ್ಸಿಟಿ ಮಾತ್ರ ಇದ್ರೆ ಪ್ರೈವೇಟ್ ಸ್ಕೂಲ್ ಕೇಳೋರು ಯಾರ? ಎಲ್ಲದೂ ಸರ್ಕಾರದ ಜವಾಬ್ದಾರಿ. ಇದು ಆಚಾರ ಮಾತುಗಳು ಎಷ್ಟು ಕನ್ಸರ್ನ್ ಇದೆ ಅಂದ್ರೆ, ಅತ್ಯಶಕ್ಯ ತ್ವರಿತ್ರಾದು ಪುನರೇವ ಸಮಾಚಾರಿ ಅಭಾವೇ ನಿರ್ಣಯಜ್ಞಸ್ಯ. ಮತ್ತೊಂದು ಪ್ರಶ್ನೆ ಹಾಕೊಂಡ್ರು, ನಿರ್ಣಯ ತಿಳಿದವರು ಇಲ್ಲ, ಏನ್ ಮಾಡ್ಬೇಕು ನಾವೀಗ ಅಂತ ಕೇಳು. ನಿರ್ಣಯ ತಿಳಿದವರು ಕೂಡ ಇಲ್ಲ, ಏನ್ ಮಾಡ್ಬೇಕು ಅಂದ್ರೆ ಸಚ್ಚಾಸ್ತ್ರಾಣ್ಯೇವ ಸರ್ವದಾ ಶೃಣುಯ. ಸಚ್ಚಾಸ್ತ್ರ, ಈ ಪುಸ್ತಕ ಪಾಠ ಹೇಳಿಕೊಡಿ, ಇದನ್ನೇ ತತ್ವ ಸಂಖ್ಯಾನ ಹೇಳಿಕೊಡಿ, ತಂದೆ ಆಯ್ಕೆ, ಬೇರೆ ನಮ್ಗೆ ಬೇಡ, ನನಗೆ ಓದಬೇಕು ಅನ್ಸಿದ್ರೆ ಹೇಳಿಕೊಡಿ, ಈ ರೀತಿ ಕೇಳಿ. ಆಮೇಲೆ ಸಜ್ಞಾನ ಪ್ರಾಚುರ್ಯ ಉಪಲಭ್ಯತೆ. ಆದ್ರೆ ಒಂದು ಕಂಡೀಷನ್ ಆಗ್ತದೆ, ಇನ್ನೊಬ್ರು ಹೇಳೋದನ್ನ ಕೇಳಿ, ಆದ್ರೆ ಕೇಳಿದ್ರೆ ಉಪಯೋಗ ಆಗುತ್ತಾ ನೋಡಿ ಫಸ್ಟ್. ಯದಿ ಸಜ್ಞಾನ ಪ್ರಾಚುರ್ಯ ಉಪಲಭ್ಯತೆ, ಜ್ಞಾನ ಸಜ್ಞಾನ ಪ್ರಾಚುರ್ಯ ಅದು ಬರೋದಾದ್ರೆ ಕೇಳಿ. ನೀವು ಇರೋದನ್ನ ಕಳ್ಕೊಳ್ಳೋದಾದ್ರೆ ಹೋಗಬೇಡಿ ಅಂತ ಹೇಳ್ತಾರೆ. ಹೋದ ಮರುದಿವ್ಸ ಸಂಧ್ಯಾನ ಬಿಟ್ಟ, ಉಪನ್ಯಾಸಕ್ಕೆ ಹೋಗಿ ಬಂದು ಮರುದಿವ್ಸ ಪೂಜೆನೂ ಬಿಟ್ಟ. ಈ ರೀತಿ ಮಾಡಬೇಡಿ. ಸರಿಯಾದ ಜ್ಞಾನ ದೃಢವಾಗಬೇಕು. ಅಂತ ಪ್ರಯೋಜನ ಆಗೋದಾದ್ರೆ ಅವಶ್ಯ ಕೇಳಿ. ಆಗದ ಇದೇ ಟೆಸ್ಟ್. ಅದು ತಿನ್ನಕ್ ಬಂದ್ರೆ ತಿನ್ನಿ ಬೇಡ ಬಿಟ್ಬೇಡಿ ಅಂತ ಹೇಳೋದಿಲ್ಲ.
ತುಂಬಾ ಗಟ್ಟಿಯಾಗಿ ಬಿಟ್ಟುಬಿಡಿ ಅಂತ ಹೇಳ್ತಾರೆ. ಆತರ ಅದ್ರ ಇಲ್ದ ಹೋದ್ರೆ ಟೈಮ್ ವೇಸ್ಟ್ ಮಾಡ್ಕೋಬೇಡಿ. ಮಹದ್ಭ್ಯೋ ವಿಷ್ಣು ಭಕ್ತೇಭ್ಯ ಯಥಾಶಕ್ತಿ ಚ ಸಂಶಯ. ದೊಡ್ಡವರಾದ ವಿಷ್ಣು ಭಕ್ತರು ನಮಗಿಂತ ದೊಡ್ಡವರಿದ್ದಾಗ ಅವರ ಹತ್ರ ಹೋಗಿ ಸಂಶಯಗಳನ್ನ ಪರಿಹಾರ ಮಾಡಿಕೊಡಿ. ದಾರಿ ಇದೆ. ಅವ್ರಿಗೆ ಹೇಳಿದ್ದಾರೆ, ಬಂದು ಇಲ್ಲ ಅಂತ ಹೇಳ್ಬೇಡಿ, ಅವ್ರಿಗೆ ಹೇಳಿದ್ದಾರೆ ಆಗ್ಲೇ. ಸ್ಕೂಲ್ ಕಾಲ ಮೇಷ್ಟ್ರುಗಳಿರ್ತಾರೆ, ಯಾರೇ ಸ್ಟೂಡೆಂಟ್ ಬಂದ್ರು ಕೂಡ ಏನ್ ಮಾಡ್ಕೊಡೋದು, ಹೇಳೋದಿಲ್ಲ ಅಂತ ಹೇಳ್ಬಾರ್ದು. ಇನ್ನು ಹೆಚ್ಚೆತ್ ಕೇಳೋರಿ ಬಂದ್ ಬ್ಯಾಚೆ ಬೇರೆ ಮಾಡ್ಬಿಡ್ತಾರೆ ಹೇಳ್ಕೊಡಿ. ಅದೇ ಸರ್ಕಾರದ ಇಷ್ಟು ಕೆಟ್ಟ ಕಾಲಕ್ಕೂ ಕೂಡ ಸರ್ಕಾರ ಯಾಕಾಗಿದೆ ಅಂದ್ರೆ ಹಿಂದಿನ ವ್ಯವಸ್ಥೆ ಹಾಗೆ ಬಂದ್ಬಿಟ್ಟಿದೆ. ಆ ವ್ಯವಸ್ಥೆ ತೆಗಿಲಿಕ್ಕೆ ಸಾಧ್ಯ ಇಲ್ಲ, ಆ ರೀತಿ ಬಂದಿದೆ. ಯಥಾಶಕ್ತಿ ಇದೆ ಸಂಶಯ. ಇನ್ನೂ ಮುಗಿದಿಲ್ಲ, ಇನ್ನೂ ಜನರ ಸಮಸ್ಯೆಗಳಿರುತ್ತೆ. ನಾಳೆ ಗೊತ್ತಾಯ್ತಾ, ನಾಳೆ ದಿವಸ ಇನ್ನೂ ಕೆಲಕ್ಕೆ ಪ್ರಾಬ್ಲಮ್ ಇದೆ, ಏನ್ ಮಾಡ್ಬೇಕು ಅಂದ್ರೆ ಅದಕ್ಕೂ ಉತ್ತರ ಕೊಡ್ತಾರೆ. ಇಷ್ಟು ಉತ್ತರ ಕೊಟ್ಟಿದ್ದು ಜನಕ್ಕೆ ಗೊತ್ತಿಲ್ಲ, ಗೊತ್ತಿದ್ದವ್ರು ನಡ್ಕೊಳ್ಳೋದಿಲ್ಲ. ಹಾಗಾಗಿ